ವಿರಾಟ ಪರ್ವದಲ್ಲಿ ಅಶ್ವಿನಿ ದೇವತೆಗಳು ಯಾವ ಪಾತ್ರವನ್ನ ವಹಿಸಿದ್ರು? ಅಯ್ಯೋ ಆಚಾರ, ಮಹಾಭಾರತ ನಿನ್ನೆ ಮುಗಿತಲ್ರಪ್ಪ. ನೀವು ಹೇಳಿದ್ರೆ ನಿನ್ನೆ ಪುಸ್ತಕ ತಗೊಂಡ್ಬರ್ತಿದ್ವಿ ನಾವು. ಯಾವುದು? ಒಬ್ಬರು ಗೋವು ಕಾಯುವ ಪಾತ್ರ, ಇನ್ನೊಬ್ರು ಕುದುರೆ ಕಾಯುವ ಪಾತ್ರ ಇಟ್ಕೊಂಡಿದ್ರು. ನಕುಲ ಸಹದೇವರೇ, ಅವರೇ ನಕುಲ ಸಹದೇವರು ಗೊತ್ತದ ಅದಲ್ಲ. ಅವ್ರು ಏನ್ ಕೆಲಸ ಮಾಡಿದ್ರು? ಭೀಮಸೇನ್ ದೇವ್ರು ಏನ್ ಕೆಲಸ ಮಾಡಿದ್ರು? ಅಡಿಗೆ ಮಾಡಿದ್ರು. ವಿರಾಟ ಪರ್ವದೊಳಗ ಅಜ್ಞಾತವಾಸದಾಗ ಏನ್ ಮಾಡಿದ್ರು? ಅಡಿಗೆ ಮಾಡಿದ್ರು. ಅಥವಾ ಧರ್ಮರಾಜ ಏನ್ ಮಾಡಿದ? ಪಗಡಿ ಹಾಕೋತ್ ಕೂತ. ಅರ್ಜುನ್ ಏನ್ ಮಾಡಿದ? ಡ್ಯಾನ್ಸ್ ಮಾಡ್ಕೋತ್ ಕೂತ. ಸೈರಂಧ್ರಿ ಏನ್ ಮಾಡಿದ್ಲು? ಹೇಳಿ ಹಾಕೋತ್ ಕೂತ. ಆಯ್ತು, ಒಬ್ಬೊಬ್ರು ಒಂದ್. ನಕುಲ ಸಹದೇವರು ಏನ್ ಮಾಡಿದ್ರು? ಒಬ್ರ ಆಕಳ ಕಾಯೋರು, ಒಬ್ರು ಕುದುರೆ ಕಾಯೋರು. ಯಾಕೆ? ಮೂಗಿನ ಕೆಲಸ ಅವೆಲ್ಲ. ಎಲ್ಲೆಲ್ಲಿ ದೂರ ದೂರ ಯಾವುದಾದ್ರೂ ಆಕಳುಗಳು ತಪ್ಪಿಸಿಕೊಂಡು ಹೋದ್ರೆ, ಕುದುರೆಗಳು ತಪ್ಪಿಸಿಕೊಂಡು ಹೋದ್ರೆ, ವಾಸನೆಯಿಂದಲೇ ಅವುಗಳಿಗೆ ಎಷ್ಟು ದೂರ ಹೋಗ್ಯಾವ, ಎಲ್ಲಿ ಹೋಗ್ಯಾವ, ಎಲ್ಲಿಂದ ಬರ್ತಾವ ಅಂತ ಅನ್ನೋದನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಆ ಅಶ್ವಿನಿ ದೇವತೆಗಳಿಗಿದೆ. ಯಾಕೆಂದ್ರೆ ಅವರು ಮೂಗಿನ ಅಭಿಮಾನ ದೇವತೆಗಳು. ಅದಕ್ಕಾಗಿ ಆ ಕೆಲಸವನ್ನು ಇಟ್ಕೊಂಡ್ರು. ಅವ್ರು ಏನ್ ಕೆಲಸ? ತಪ್ಪಿಸ್ಕೊಂಡು ಹೋದವ್ರನ್ನ ಹುಡ್ಕೊಂಡ್ಬರೋ ಕೆಲಸ. ವಾಸನೆಯಿಂದ ಹುಡ್ಕೊಂಡ್ಬರ್ತೀವಿ ಅಂತ ಹೇಳಿ. ಅದಕ್ಕಾಗಿ ನಾಸತ್ಯಾದಸ್ರರು ಮೂಗಿನಲ್ಲಿ ಇದ್ದಾರೆ, ಇಡ ಪಿಂಗಳ ಎಂಬುವಂತಹ ನಾಡಿಗಳಲ್ಲಿ. ಇದಾದ ಮೇಲೆ ಸುಷುಮ್ನಾ ನಾಡಿ, ಇದು ಎಲ್ಲಿ ಸೇರೆಯದ? ಬ್ರಹ್ಮರಂಧ್ರಕ್ಕೆ ಸೇರೆಯದ. ಬ್ರಹ್ಮರಂಧ್ರಕ್ಕೆ ಸೇರೆಯದ. ಅದು ಮಧ್ಯದಲ್ಲದ. ಬ್ರಹ್ಮದೇವರಿದ್ದಾರೆ, ಮನಸ್ಸಿಗೆ ಸಂಬಂಧಪಟ್ಟದ್ದು, ಪಕ್ಕಕ್ಕೆ ಇಟ್ಕೋಣಂತ. ಆಮೇಲೆ ಏನು? ಗಾಂಧಾರಿ ಅಂತ ಒಂದು ನಾಡಿ ಹೆಸರಂತ. ನೋಡ್ರಿ, ಈ ಗಾಂಧಾರಿಗೆ ಗಾಂಧಾರಿ ಅಂತ ಹೆಸರು ಬಂದದ್ದು ಈ ನಾಡಿಯಿಂದ ಇರ್ಬೇಕು ಪ್ರಾಯಶಃ. ಯಾಕಂದ್ರೆ ಗಾಂಧಾರಿ ಅಂತ ಅದಕ್ಕಿಂತ ಮೊದಲೆಲ್ಲ ಹೆಸರು ಕೇಳೇ ಇಲ್ಲ ನಾವು. ಅದಕ್ಕೆ ಗಾಂಧಾರಿ ಎಂಬ ನಾಡಿ, ಅದು ಎಡಗಣ್ಣಿನಲ್ಲಿ ಇದೆ ನಾಡಿ. ಗಾಂಧಾರಿ ಎಂಬ ನಾಡಿ ಎಡಗಣ್ಣಿನಲ್ಲಿ ಇರ್ತಕ್ಕಂತಹದ್ದು. ಬಲಗಣ್ಣಿನಲ್ಲಿ ಹಸ್ತಿಜಿಹ್ವಾ ಎಂಬುವಂತಹ ಒಂದು ನಾಡಿ ಇದೆಯಂತೆ. ಅದರ ಹೆಸರೇ ಹಸ್ತಿಜಿಹ್ವಾ ಅಂತೆ. ಆಮೇಲೆ ಪೂಷ ಎಂಬ ನಾಡಿ ಬಲಕಿವಿಯಲ್ಲಿ ಇದೆಯಂತೆ. ಪೂಷ ಅಂತ ಹೆಸರದು, ಬಲಗಿವಿ. ನೋಡ್ರಿ, ಬಲಗಿವಿ ಸರಿಯಾಗಿ ಕೇಳಿಸ್ದೇ ಇದ್ರ ಪೂಷ ಎಂಬ ನಾಡಿ ಅದು ಕೆಲಸ ಮಾಡೋದು ಸ್ವಲ್ಪ ನಿಧಾನ ಮಾಡ್ಲಿಕ್ಕತ್ತದೆ ಅಂತ ಅರ್ಥ. ಅದಕ್ಕೆ ಇಲ್ಲ, ಪೂಷ ಎಂಬ ನಾಡಿ. ಇದಾದ್ಮೇಲೆ ಯಶಸ್ವಿನಿ ಎಂಬುವಂತಹ ನಾಡಿ, ಅದು ಎಲ್ಲದ? ಎಡಗಿವಿ ಒಳಗದ. ಅದಕ್ಕೆ ನಾವು ಯಾವಾಗ್ಲೂ ಹಿಂಗ ಅಂತಿರ್ತೀವಿ, ಇನ್ನೊಬ್ಬರ ಯಶಸ್ಸು, ಇನ್ನೊಬ್ಬರ ಕಾರ್ಬಾರ ಹಾಕಿ ಸುದ್ದಿ ಎಡಗಿವಿದೆ ಬಹಳ. ಯಶಸ್ವಿನಿ ಎಂಬ ನಾಡಿ ಎಡಗಿವೆಲ್ಲದ. ನೋಡ್ಕೊಳ್ರಿ, ಇಡ ಎಂಬುವುದು ಎಡಮೂಗು, ಪಿಂಗಳ ಎಂಬುದು ಬಲಮೂಗು, ಸುಷುಮ್ನ ಬ್ರಹ್ಮರಂಧ್ರ, ಗಾಂಧಾರಿ ಎಡಗಣ್ಣು, ಹಸ್ತಿಜಿಹ್ವಾ ಬಲಗಣ್ಣು, ಪೂಷ ಬಲಕಿವಿ, ಯಶಸ್ವಿನಿ ಎಡಗಿವಿ. ಆಮೇಲೆ ಅಲುಂಬಸ ಎಂಬುವಂತಹ ನಾಡಿ ಮುಖದ್ವಾರ. ನೋಡ್ರಿ, ಮುಖದಲ್ಲ ಇದರ ದ್ವಾರ ಏನ? ಅಲುಂಬಸ ಎಂಬುವಂತಹ ನಾಡಿ ಅದ. ಕುಹು ಎಂಬುವಂತಹ ನಾಡಿ ಅದ, ಅದು ಮೂತ್ರ ವಿಸರ್ಜನ ದ್ವಾರ, ಅಲ್ಲಿರ್ತಕ್ಕಂಥದ್ದಾಗಿದೆ. ಶಂಖಿನಿ ಎಂಬುವಂತಹ ನಾಡಿ ಇದೆ, ಅದು ಗುದಸ್ಥಾನದಲ್ಲಿ ಇರ್ತಕ್ಕಂಥದ್ದಾಗಿದೆ. 10 ನಾಡಿಗಳು 10 ಇಂದ್ರಿಯಗಳಲ್ಲಿ ಇರ್ತಕ್ಕಂಥದ್ದು ಅನ್ನೋದನ್ನ ತಿಳಿದುಕೊಳ್ಬೇಕು. ಇದನ್ನ ಸಂಕರ್ಷಣ ಒಡೆಯರು ತಮ್ಮ ವ್ಯಾಖ್ಯಾನದಲ್ಲಿ ಸುಂದರವಾಗಿ ತಿಳಿಸಿದ್ದಾರೆ. ತುಂದಿ ಬಿಡದ ಶಿರದಿ ಪರಿಯಂ ತೊಂದೆ ವ್ಯಾಪಿಸಿ ಇಹದು ತಾವರೆ ಕಂದನಿಹನಿದರೊಳಗೆ ಅದಕೀರೈದು ಶಾಖೆಗಳು ಒಂದಧಿಕ ದಶಕರಣದೊಳು ಸಂಬಂಧಗೈದಿಗ ವಲ್ಲಿರ ವಿಶಶಿ ಸಿಂಧುನಾ ಸತ್ಯಾದಿಗಳು ನೆಲೆಗೊಂಡಿಹರು ಸತತ. ಒಂದು ವಾಯುದೇವರ ಚಿಂತನೆ ಆಯಿತು. ಇನ್ನು ಈ ಪದದಲ್ಲಿ ಪೂರ್ಣ ವಾಯುದೇವರ ಚಿಂತನೆ. ಪಕ್ಕಳಡಿ ಬಿಡೆದೊಂದೆ ನಾಡಿಯು ಸುಕ್ಕದಲೆ ಧಾರಾಳ ರೂಪದಿ ಸಿಕ್ಕಿಹದು ನಡು ದೇಹದೊಳು ಸುಷುಮ್ನ ನಾಮದಲ್ಲಿ ರಕ್ಕಸರನೊಳ ಭೋಗಗೊಡದೆ ದಶ ದಿಕ್ಕಿರೊಳು ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬರನು ಸಂಚರಿಪ ದೇಹದೊಳು. ಇದು ಸಂಚರಿಪ ದೇಹದೊಳು ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ನಾವು ವಾಯುದೇವರ ಮಹಿಮೆ ಏನು ಕೇಳ್ತೀವಿ? ಅವ್ರು ಹನುಮನ್ ದೇವನಾದ್ರು, ಅವ್ರು ಭೀಮಸೇನ್ ದೇವನಾದ್ರು, ಇಷ್ಟೇ ಕೇಳ್ತೀವಲ್ಲ, ಬೇರೆ ಏನು ಕೇಳ್ರಂಗಿಲ್ಲ ಇಲ್ಲ. ಹೆಚ್ಚಿನಂತರೂ ಕೇಳಂಗೇ ಇಲ್ಲ ನಾವು. ಅವರು ಹನುಮ ಭೀಮ ಮಧ್ವ ಎಂಬ ಅವತಾರವನ್ನ ತಾಳಿದ್ರು. ಮುಂದೆ ಏನು ಮಾಡಿದ್ರಪ್ಪ? ಏನು ಮಾಡಿದ್ರು ಅಷ್ಟ, ಅದಕ್ಕೇನು ಮಾಡ್ಲಿಕ್ಕೆ ಬರ್ತದೆ? ಇನ್ನು ಅಲ್ಲೇನೋ ಚಕಡಿ ಅನ್ನ ಉಂಡ್ರು, ಇಲ್ಲೇನೋ ರಾವಣ ಹೊಳೆದ್ರು, ಅಲ್ಲೇನೋ ಪುಸ್ತಕ ಬರೆದ್ರು, ಬಿಟ್ರು, ಮುಗಿದು ಕೆಲಸ ಅಷ್ಟೇ. ನಿತ್ಯದಲ್ಲಿ ವಾಯುದೇವರು ನಮಗೆ ರಕ್ಷಣೆ ಏನು ಮಾಡ್ತಾ ಇದ್ದಾರೆ? ಅದನ್ನ ಯಾರು ಹೇಳಬೇಕು? ನಿತ್ಯದಲ್ಲಿ ನಮ್ಮ ಜೊತೆಗೆ ವಾಯುದೇವರಿದ್ದಾರೆ. ಅದು ಅಲ್ಲಿ ಹೇಳಿದ್ದಾರೆ. 6321000 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗ ಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಅದು 21,600 ಬಾರಿ ನಿತ್ಯದಲ್ಲೂ ಶ್ವಾಸೋಚ್ಛ್ವಾಸಗಳನ್ನ ಮಾಡಿಸ್ತಾ ನಮ್ಮ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ,
ದಿಕ್ಕಿನಲ್ಲೂ ದೇಹದ ಒಳಗೆ ಸುಷುಮ್ನಾ ನಾಡಿ ಒಳಗೆ ಯಾರೂ ಬರದೇ ಇದ್ದಂಗೆ ನೋಡ್ಕೋತಾರಂತ. ಟೈಟ್ ಸೆಕ್ಯೂರಿಟಿ ಅಂತ ಇರ್ತಾರೆ ನೋಡ್ರಿ, ಬಹಳ ಟೈಟ್ ಸೆಕ್ಯೂರಿಟಿ ಇರ್ತಾರೆ. ಅದು ಸುಷುಮ್ನಾ ನಾಡಿ ಒಳಗೆ ಯಾರು ಬರದೇ ಇದ್ದಂಗೆ ಯಾಕೆ ಕಾಪಾಡಬೇಕು? ಅಲ್ಲಿ ಮುಂದೆ ಹೇಳುವರಿದ್ದಾರೆ ಅದನ್ನೆಲ್ಲ. ಏನು ಅಂದರೆ ಅಲ್ಲೇ ಇರೋದು ದೇವರು, ಜೀವ, ತತ್ವಾಭಿಮಾನ ದೇವತೆಗಳು, ಬ್ರಹ್ಮದೇವರು ಎಲ್ಲ ಪೂರ್ಣ ಅಲ್ಲೇ ಅದು. ಅಲ್ಲಿ ಯಾರೂ ಬರೋ ಹಂಗಿಲ್ಲ ಹೊರಗಿನಿಂದ ಒಳಗೆ ಯಾರೂ ಬರೋ ಹಂಗಿಲ್ಲ ಅಂತ ಅನ್ನೋದಕ್ಕೇನೆ 10 ದಿಕ್ಕಿನಲ್ಲಿ ವಾಯುದೇವರು ನಿಂತುಕೊಂಡು ಅದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಈ ಪದ್ಯದಲ್ಲಿ ತಿಳಿಸ್ತಾರೆ. ಪೊಕ್ಕಳ ಹಿಡಿದು ಪೊಕ್ಕಳಡಿ ವಿಡಿಯೊಂದೇ ನಾಡಿಯು. ಪೊಕ್ಕಳಡಿ ವಿಡಿ, ತಳಗಿಂದ ಮೇಲಿನವರೆಗೆ ಒಂದೇ ಒಂದು ನಾಡಿ. ಯಾವುದು? ಸುಕ್ಕದಲೆ ಧಾರಾಳ ರೂಪದಿ. ಅದು ಸುಕ್ಕೋದಿಲ್ಲ, ನೆನ್ಪಿಟ್ಕೊಳ್ರಿ. ಸುಕ್ಕೋದು ಅಂದ್ರೆ ಏನು? ಸೊಟ್ ಆಗೋದು, ಅಂಗಡೊಂಕ್ ಆಗೋದು ಅಂತ ಅರ್ಥ. ಸುಕ್ಕು ಬಿದ್ದಾವ್ ಚರ್ಮ ಅಂತಿರ್ತಾರಲ್ಲ ವಯಸ್ಸಾದ್ಮೇಲೆ, ಸುಕ್ಕು ಮುದುಕೊಳ್ಳೋದು ಅಂತ. ಮುದುಕೊಳ್ಳಾರ್ದಂಥ ನಾಡಿ ಮೊದಲದೇ ಇದ್ದು ನೋಡ್ರಿ. ನಡುದೇಹದಳು ಸುಷುಮ್ನ ರಕ್ಕಸರನು ಒಳಪೋಗಗೊಡದೆ. ಯಾವ ದೈತ್ಯರನ್ನು ಒಳಗೆ ಹೋಗ್ಲಿಕ್ಕೆ ಬಿಡೋಲ್ಲ. ಯಾರವರು? ದಶ ದಿಕ್ಕಿನಳು ಸಮೀರ ದೇವನು. ಹೋಗ್ಲಿಕ್ಕೆ ಎಷ್ಟು ಚಾನ್ಸ್ ಅದ? 8 ದಿಕ್ಕು, ಮೇಲೆ ತಳಗ ಇಷ್ಟ. ಮೊದಲು ಇರೋದು 10 ದಿಕ್ಕು. ದಶ ದಿಕ್ಕುಗಳೆಲ್ಲವ? ದಶ ದಿಕ್ಕವನು 8 ದಿಕ್ಕು, 10 ದಿಕ್ಕು, 8 ದಿಕ್ಕು. ಗಡಿಬಿಡಿ ಮಾಡ್ಕೋಬೇಡ್ರಿ, ಯಾವ್ದಾರು ಒಂದು ಹೇಳ್ರಿ. 8 ಇರಬಹುದು, 10 ಇರಬಹುದು, 8, 10 ಇರಬಹುದು, 18, 20 ಇರಬಹುದು, ಹಿಂಗೆಲ್ಲ ಹೇಳಿಕೋಬಾರ್ದು. ಹೇಳ್ಬೇಕು. ಅವು 8 ಪ್ರಸಿದ್ಧವರಿ, 2 ಅಪ್ರಸಿದ್ಧವ. ಊರ್ಧ್ವ ಅಧಃ ಅಂಬೋದು 2 ದಿಕ್ಕುಗಳು. ಅವನು ಹೇಳಿರೋದಿಲ್ಲ ನಾವು ಸಾಮಾನ್ಯವಾಗಿ. 8 ದಿಕ್ಕುಗಳು, 4 ಪ್ರಧಾನ ದಿಕ್ಕುಗಳು, 4 ಉಪದಿಕ್ಕುಗಳು, 2 ಮೇಲೊಂದು ಕೆಳಗೊಂದು. ಆ 10 ದಿಕ್ಕಿನಲ್ಲೂ ಕೂಡ ವಾಯುದೇವರು 10 ರೂಪದಿಂದ ನಿಂತುಕೊಂಡು ಒಳಗೆ ಯಾರೂ ಬರದೇ ಇದ್ದಂತೆ ರಕ್ಷಣೆ ಮಾಡ್ತಾ ಇದ್ದಾರೆ. 10 ರೂಪ ಯಾವುದು ವಾಯುದೇವರದ್ದು? ಪ್ರಾಣ, ಅಪಾನ, ವ್ಯಾನೋದಾನ, ಸಮಾನ, ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ. 10 ರೂಪ. 10 ರೂಪದಿಂದ ಈ ಹಿಂದೆ ಹೇಳಿದ 10 ನಾಡಿಗಳಲ್ಲಿ ಇದ್ದಾರೆ ನೋಡ್ರಿ. ಹಿಂದೆ ಹೇಳಿದ್ವಲ್ಲ ಈಗ, ಅಲುಂಬಸ, ದಕ್ಷಿಣಿ, ಪಿಂಗಳ, ಇಡ, ಸುಷುಮ್ನ ಎಲ್ಲ, ಆ ಎಲ್ಲ ನಾಡಿಗಳಲ್ಲೂ ಕೂಡ ವಾಯುದೇವರು 10 ರೂಪ. ಪ್ರಾಣೋಪಾನ, ವ್ಯಾನೋದಾನ, ಸಮಾನ ಇವು 5. ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಇವ 5 ನೋಡ್ರಿ. ಇವರು ಪ್ರಾಣೋಪಾನ, ವ್ಯಾನೋದಾನ, ಸಮಾನ ರೂಪಗಳು ಏನ್ ಮಾಡ್ತಾವ? ಅದೊಂದೇನೋ ಕೆಲಸ ಮಾಡ್ತಿರ್ತಾವ. ಅವು ರಕ್ತ ಕಳಿಸೋದು, ಹೃದಯ ಪಂಪ್ ಮಾಡೋದು, ಇನ್ನೊಂದು ಇತ್ಯಾದಿ ಇತ್ಯಾದಿ. ಈ ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಇವ್ರದೊಂದು ಬೇರೆ ಬೇರೆ ಕೆಲಸ ಬರೀ. ಮತ್ತೆ ಏನ್ ಕೆಲಸದ? ಆಕಳಿಸ್ತೀವಿ ನೋಡ್ರಿ, ಆಕಳಿಸೋದೊಂದು ಕೆಲಸ. ಸೀನೋದೊಂದು ಕೆಲಸ. ಕಣ್ಣಿನ ರೆಪ್ಪೆ ಬಡಿತೀವಿ, ಇದೊಂದು ಕೆಲಸ. ಇವೆಲ್ಲ ವಾಯುದೇವರು ಮಾಡೋ ಕೆಲಸ ರೀ. ಗೊತ್ತಿಲ್ಲ ನಮಗೆ ಬಹಳ ಮಂದಿಗೆ. ಆಕ್ಷಿ ಅಂತ ಸೀನಿದ್ರೆ ಪಾಪ ಬಾಜು ಕೂತ ಎದುರು ಹೋಗಿರ್ತಾನೆ ನಾವು. ಎಷ್ಟು ಅರ್ಚಪರಿಸಿ ಅಂತ ಕೆಲವರು ಸೀನಿದ್ರೆ ದೇವರೇ ಬ್ರಹ್ಮಾಂಡವೇ ಆಗ್ಬಿಟ್ಟಿರ್ತದೆ ಪಾಪ. ಆ ಸೀನೋದು ಅನ್ನೋ ಕೆಲಸದಲ್ಲ, ಅದು ಒಂದು ವಾಯುದೇವರು ಮಾಡ್ತಾರೆ. ಕಣ್ಣಿನ ರೆಪ್ಪೆಯನ್ನ ಮುಚ್ಚಿ ತೆಗೆಯೋದು ಅಂತದಲ್ಲ, ಅದೊಂದು ವಾಯುದೇವರು ಮಾಡ್ತಾರೆ. ಅದಾದ ಮೇಲೆ ಆಕಳಿಸೋದು ಅಂತ ಇರ್ತದಲ್ಲ, ಅದು ಒಂದು ಕೆಲಸ, ಅದನ್ನು ವಾಯುದೇವರು ಮಾಡ್ತಾರೆ. ಇವು ಪಂಚಪ್ರಾಣದೇವರಿಂದ ದೇಹದಲ್ಲಿ ಆಗುವಂತಹ ಕೆಲಸಗಳು, ಉಪಪ್ರಾಣ ಹೆಸರಿನಲ್ಲಿರುವಂತಹ ವಾಯುದೇವರಿಂದ ಆಗುವ ಕೆಲಸಗಳು. ಅಂತೂ 10 ರೂಪದಿಂದ ಒಳಗೆ ಇದ್ದು ಎಲ್ಲೂ ರಾಕ್ಷಸರು ಬರದೇ ಇದ್ದಂತೆ ನೋಡಿಕೊಳ್ತಾರೆ. ಸಮೀರ ದೇವನು ಅಲ್ಲ, ಯಾರಿಗೂ ಹೆದರ್ಕೊಳ್ಳೋದಿಲ್ವಾ ಅವರು? ಯಾರು ಹೆದರ್ಕೊಳ್ತಾರೆ? ಲೆಕ್ಕಿಸದೆ ಮತ್ತೊಬ್ಬರನು. ಇನ್ನೊಬ್ಬರ ಲೆಕ್ಕಕ್ಕೆ ಇಲ್ಲ ಅವ್ರಿಗೆ. ಉಳಿದವರು ಯಾರು ಅವ್ರ ಲೆಕ್ಕಕ್ಕೆ ಬರೋದಿಲ್ಲ. ಲೆಕ್ಕಕ್ಕೆ ಬಂದ್ರೆ ನೋಡ್ಬೇಕು, ಬರೋದೇ ಇಲ್ಲಲ್ಲ. ಲೆಕ್ಕಿಸದೆ ಮತ್ತೊಬ್ಬರನು ಸಂಚರಿಪ ದೇಹದಳು. ಈ ದೇಹದಲ್ಲಿ ಸಂಚಾರ ಮಾಡಿಕೊಂಡು ಹಾಯಾಗಿ ಇದ್ದಾನೆ ಅಂತ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಬಹಳ ಸುಂದರ. ಜಗನ್ನಾಥದಾಸರು ವಾಯುದೇವರ ಈ ಮಹಿಮೆಯನ್ನು ಹೇಳಿದರೆ, ಮಂತ್ರಾಲಯ ಸ್ವಾಮಿಗಳು ಧಾರಣಾಪ್ರದ ಧರ್ಮನಾಮಕ ಭಕ್ತಿಪ್ರದ ಮುಕ್ತಿನಾಮಕ ರೂಪ ವಿಶೇಷೈ ಮಧುರದಿ ಸ್ಥಿತೇನ ನಮ್ಮ ಹೃದಯದಲ್ಲಿ ಬಹಳ ಅದ್ಭುತವಾದ ರೂಪದಿಂದ ಇದ್ದಾರಂತೆ. ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ, ವಾಯುದೇವರು ಚೇಷ್ಟಾಪ್ರದ ಪ್ರಾಣನಾಮಕ, ಧಾರಣಾಪ್ರದ ಧರ್ಮನಾಮಕ, ಭುಕ್ತಿಪ್ರದ ಭಕ್ತಿನಾಮಕ ರೂಪ ವಿಶೇಷೈ. ಪ್ರಾಣ, ಧರ್ಮ, ಭಕ್ತಿ, ವೈರಾಗ್ಯ ಈ ರೂಪಗಳೆಲ್ಲ ದೇಹದಲ್ಲಿ ಇದ್ದಾರಂತೆ, ಹೃದಯದಲ್ಲೇ ಇದ್ದಾರಂತೆ. ನಾಳೆ ಅವರ ಆಶ್ರಮ ದಿವಸ ಅಲ್ವಾ? ಅವರು ಬರೆದಿರುವಂತಹ ಪ್ರಾತಃ ಸಂಕಲ್ಪ ಗದ್ದಲ್ಲಿ ಎಷ್ಟು ಪರಮಾದ್ಭುತ ವಿಷಯಗಳನ್ನು ಹೇಳ್ತಾರೆ. ಅಂಥ ವಾಯುದೇವರು ನಮ್ಮಲ್ಲಿ ಒಂದೊಂದೇ ವಿಷಯಗಳನ್ನು ಹುಟ್ಟಿಸ್ತಾರಂತೆ. ಧಾರಣಾಪ್ರದ ಧರ್ಮನಾಮಕ, ಭಕ್ತಿಪ್ರದ ಮುಕ್ತಿನಾಮಕ. ಭಕ್ತಿಯನ್ನ ಕೊಡ್ಲಿಕ್ಕೆ ಮುಕ್ತಿ ಎಂಬ ಹೆಸರಿನಿಂದ ವಾಯುದೇವರಿದ್ದಾರಂತೆ. ವಾಯುದೇವರು ಮುಕ್ತಿ ಅಂತ ಹೆಸರದಂತೆ ಗೊತ್ತಿಲ್ಲ ನಮಗೆ. ಈ ಎಲ್ಲ ರೂಪದಿಂದ ಒಳಗಡೆಗೆ ಇದ್ದುಕೊಂಡು
ನಮ್ಮಲ್ಲಿ ಆ ಕ್ರಿಯೆಗಳನ್ನು ಹುಟ್ಟಿಸ್ತಾರೆ ಅಂತ ರಾಯರು ಬರೀತಾರೆ. ಜಗನ್ನಾಥದಾಸರಂತಾರೆ, ದೇಹದೊಳಗೆ ವಾಯುದೇವರು ಇದ್ದುಕೊಂಡು 10 ಇಂದ್ರಿಯಗಳ ಸಂರಕ್ಷಣೆಯನ್ನು ಮಾಡುತ್ತಾರೆ, ರಾಕ್ಷಸರು ಬರದೇ ಇದ್ದಂತೆ ನೋಡುತ್ತಾರೆ. ಅಂದ್ರೆ ನಮ್ಮ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಗೊತ್ತಾತ್ರಿ. ಈಗ ಯಾಕಂದ್ರೆ ಇದು ಬರೀ ರಕ್ತ ಪಂಪ್ ಮಾಡ್ತದ, ಅದಕ್ಕೆ ಅವೆಲ್ಲ ಅವು ಇದ್ದದ್ದು ಅವೇನೆಲ್ಲಂದಿಲ್ಲ. ವಾಯುದೇವರ ವಾಸಸ್ಥಾನ, ವಾಯುದೇವರ ಆವಾಸ ಸ್ಥಾನವಾದದ್ರಿಂದ ಬಹಳ ಮುಖ್ಯ ಅನ್ನುವಂತಹ ಮಾತನ್ನ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾರೆ. ಪೊಕ್ಕಳಡಿ ಬಿಡಿಯೊಂದೆ ನಾಡಿಯೊಳು ನಾಡಿಯು ಸುಕ್ಕದಲೆ ಧಾರಾಳ ರೂಪದಿ ಸಿಕ್ಕಿಹದು ನಡದೇಹದೊಳು ಸುಷಮ್ನ ನಾಮದಲ್ಲಿ ರಕ್ಕಸರನು ಒಳಪೊಗಗೊಡದೆ ದಶದಿಕ್ಕಿನೊಳು ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬರನು ಸಂಚರಿಪ ದೇಹದೊಳು. ಇಷ್ಟಾದ ಮೇಲೆ ಇಷ್ಟಿದ್ದು ನೋಡ್ರಿ, ದೇವರು ಇಷ್ಟೆಲ್ಲ ಮಾಡಿಸಿ ನಮಗೆ ಹೇಳಂಗೇ ಇಲ್ಲ. ಪುಣ್ಯಾತ್ಮ ಇಷ್ಟು ಮಾಡಿಸೀನ್ರೋ ಅಂತ ಹೇಳಿದ್ರೆ ಕೊನೆಗೆ ಧನ್ಯವಾದನ ಹೇಳ್ತಿರ್ತೀವಿ ನಾವು. ಈ ಸರ್ತಿ ಒಂದು ವಾರ ಮತ್ತು ನಮ್ಗೆ 5 ದಿವಸ ಪ್ರವಚನ ಹೇಳ್ಸ್ಯಾರ, ಶ್ರೀನಿವಾಸ ದಂಪತಿಗಳಿಬ್ರು ಒಳ್ಳೇದಾಗ್ಲಿ ಅಂತ ಹಿಂಗೆ ಥ್ಯಾಂಕ್ಸ್ ಹೇಳ್ತದೆ, ಹೌದಿಲ್ರಿ ಯಜಮಾನ್ರು? ಮತ್ತೆ ದೇವ್ರು ಏನೂ ತೋರ್ಸಂಗಿಲ್ಲ ನಮಗೆ, ನಾ ಹಿಂಗೆ ಮಾಡೀನಿ ಅಂತ ತಿಳ್ಕೊಂಡು ಹೇಳಿದ್ರೆ ಥ್ಯಾಂಕ್ಸ್ ಅಂತ ಹೇಳಿಕ್ ಬರ್ತದೆ. ಏನೂ ತೋರ್ಸಂಗಿಲ್ಲ, ಮೋಹಿಸ್ಬಿಡ್ತಾನೆ ನಮ್ಮನ್ನು. ಅದನ್ನ ಹೇಳಿದ್ರು, ಇನಿತು ನಾಡಿ ಶಾಖೆಗಳು ಈ ತನುವಿನೊಳಗಿಗ ಬಿಂದು ಏಕಾತ್ಮಕ ನೊದಿ ಸಪ್ತತಿ ಸಾವಿರಾತ್ಮಕನಾಗಿ ನಾಡಿಯೊಳು ವನಿತೆಯಿಂದೊಡಗೂಡಿ ನಾರಾಯಣ ದಿವಾರಾತ್ರಿಯೊಳಗಿ ಪರಿ ವನ ಜಜಂಡದೊಳಕಿಳ ಜೀವರೊಳಿದ್ದು ಮೋಹಿಸುವ. ಎಷ್ಟು ಚಂದಾಗಿ ಹೇಳ್ತಾರೆ ಅಂದ್ರೆ, ಇಷ್ಟು ನಾಡಿಗಳು ಇವೆ ಅಂತೆ ಗೊತ್ತಿಲ್ಲ ನಮಗೆ ದೇಹದಲ್ಲಿ. ಆ 72,000 ನಾಡಿಗಳಲ್ಲಿ ಇದ್ದುಕೊಂಡು ಇನಿತು ನಾಡಿ ಶಾಖೆಗಳು ಈ ತನುವಿನೊಳಗೆ ಇಹವೆಂದು ಏಕಾತ್ಮನು. ಆತ್ಮ ಬಂತ ವಿಷ್ಣು ಸಹಸ್ರನಾಮದ ಹೆಸರೇ ಅದು. ತತ್ವಂ ತತ್ವವಿದೇಕಾತ್ಮ ವಿಷ್ಣು ಸಹಸ್ರನಾಮದಲ್ಲಿ ಬರೋದು. ಜನ್ಮ ಮೃತ್ಯು ಜರಾತಿಗ, ಹೌದಿಲ್ಲೋ? ಅಂದಮೇಲೆ ವಿಷ್ಣು ಸಹಸ್ರನಾಮನು ಹರಿಕಥಾಮಸಾರದಲ್ಲಿ ಅದ ಮರಿಬಾರದಷ್ಟೇ ನಾವು. ಆಯ್ತಾ? ನೋಡ್ರಿ, ಇದ್ರ ಮುಂದೆ ಹೇಳ್ತಾರೆ, ತಾನೊಬ್ಬನೇ ಇಲ್ಲ, ವನಿತೆಯಿಂದೊಡಗೂಡಿ, ವನಿತೆಯಿಂದ ಒಡಗೂಡಿ ಪರಮಾದ್ಭುತನಾಗಿರ್ತಕ್ಕಂಥವನು ಏಕಾತ್ಮನಾಗಿ ಶ್ರೀಹರಿ 72,000 ರೂಪಗಳಿಂದ ತೆಗೆದುಕೊಂಡು ವನಿತೆಯಿಂದೊಡಗೂಡಿ ನಾರಾಯಣ ದಿವಾರಾತ್ರಿಯೊಳಗೆ ಈ ಪರಿ ಹಗಲು ರಾತ್ರಿಗಳಲ್ಲಿ ಇದ್ದಾನೆ. ಎಷ್ಟಿದ್ದಾನೆ ಅದು ಹೇಳಿದರು. ಲಕ್ಷ್ಮೀ ಸಮೇತನಾಗಿ ನೆಲೆಸಿದ್ದು ಸಕಲ ಜೀವರಳು ಮೋಹಿಸುವ ಅಂತ ಹೇಳಿದರು. ಎಲ್ಲ ಜೀವರನ್ನು ಮೋಹಿಸ್ತಾನೆ. ಎಷ್ಟು ಇದು ಸರಳವಾದ ಪದ್ಯಾರ್ಥ. ಸಂಕರ್ಷಣ ಒಡೆಯರು ಸ್ವಲ್ಪ ಮತ್ತೆ ವಿಶೇಷಾರ್ಥವನ್ನು ಬರೀತಾರೆ. ಏನು ಅಂದರೆ, ಈ ನಾಡಿ ಒಳಗೆ, ಈ ದೇಹದೊಳಗೆ ಒಂದೊಂದು ನಾಡಿಗಳ ಹೆಸರು ಕೊಡ್ತಾರೆ. ಆ ನಾಡಿಗಳು ಏನಾಗ್ಯಾವ ಅಂದ್ರೆ ಅದರೊಳಗೆ ಒಂದೊಂದು ನಮಗೆ ಇಚ್ಛಾ ಹುಡ್ತದಂತೆ. ಯಾವ್ಯಾವ ಇಚ್ಛಾ ಹುಡ್ತದ ಯಾವ್ಯಾವ ನಾಡಿಯಿಂದ ಅಂತ ಸಂಕರ್ಷಣ ಒಡೆಯರು ಬರ್ತಾರೆ. ಇಷ್ಟೊತ್ತು ಯಾವ ನಾಡಿಗಳಿಂದ ಕಣ್ಣು, ಕೈ, ಕಾಲು, ಬಾಯಿ, ಮೂಗು ಆಗಿದ್ವು. ಈಗ ಮತ್ತೊಂದು ಹೊಸ ವಿಷಯ ಹೇಳ್ತಾರೆ. ಏನು ಅಂದ್ರೆ ನೋಡ್ರಿ, ಭಾರಿ ಚಂದದ ಅಂತ. ಏನು ಚಂದದ ಅಂದ್ರೆ, ಸುದರ್ಶನ ನಾಡಿ ಅಂತ ಒಂದು ಹೆಸರದ ಅಂತ. ಒಳಗೆ ಒಂದು ನಾಡಿ ಹೆಸರು ನಾಡಿ ಕಲ್ಪಲತಾ ಅನ್ನೋ ಗ್ರಂಥದಲ್ಲಿ ಹೇಳಿದ್ದನ. ಸುದರ್ಶನ ನಾಡಿಯೊಳಗ ಆ ನಾಡಿಯಿಂದ ನಮಗೇನು ಇಚ್ಛಾ ಅಭಿವ್ಯಕ್ತ ಆಗ್ತದ ಅಂದ್ರೆ ನೋಡಬೇಕು ಎಂಬ ಇಚ್ಛೆ ಅಭಿವ್ಯಕ್ತ ಆಗ್ತದಂತ. ಅದು ಸುದರ್ಶನ ನಾಡಿ ಅಂತ ಕರೀತಾರೆ. ಎರಡನೆಯದ್ದು ಜಿತಾ ನಾಡಿ ಅಂತ ಒಂದು ನಾಡಿ ಇದೆ ಅಂತೆ. ಅದರಿಂದ ಏನು ಪ್ರಾರಂಭ ಆಗ್ತದೆ ಅಂದ್ರೆ ಧೈರ್ಯ ಬರ್ತದಂತ. ನೋಡಿ ಬಿಡ್ತೀನಿ ಅವ್ರದ್ದು ಒಂದು ಕೈ ಅಂತ ಕೊಂಡು ಹೇಳಿ, ನನ್ನ ನೋಡ್ಬೇಡ್ರಿ ಅಷ್ಟ, ನನ್ನ ಕೈ ನೋಡ್ಬೇಡ, ನಮ್ಗೆ ಗಾಬರಿ ಆಗ್ತದೆ. ನಮ್ಮ ಜಿತಾ ನಾಡಿ ಕಡಿಮೆ ಅದ, ನಿಮ್ದ ಜಾಸ್ತಿ ಅದ, ನೋಡ್ಲಿಕ್ಕೋ ಆಚಾರ್ಯ ನಿಮ್ಗೊಂದು ಕೈ ನೋಡಿ ಬಿಡ್ತೀವಿ ಬರ್ರಿ ಅಂತಿಕೊಂಡು ಹಿಂಗಂದ್ರೆ ಗತಿ ಏನಿಲ್ರ. ಜಿತಾ ನಾಡಿ ಅಂದ್ರೆ ಧೈರ್ಯ ಬರುವಂತಹ ನಾಡಿ. ಸುದರ್ಶನ ನಾಡಿ ಅಂದ್ರೆ ನೋಡುವಂತಹ ನಾಡಿ. ಜಿತಾ ನಾಡಿ ಅನ್ನೋದರಿಂದಾಗಿ ಧೈರ್ಯ ಬರುವಂತಹ ನಾಡಿ. ಸೌಮ್ಯ ನಾಡಿ ಅಂತಿದೆ ಅಂತೆ ಮತ್ತೊಂದು. ಸೌಮ್ಯ ನಾಡಿಯಲ್ಲಿ ಶಾಂತಿ ಇಚ್ಛಾ ಇರ್ತದಂತ. ಅಂದ್ರೆ ಭಗವಂತ ಈ ನಾಡಿಗಳ ಪ್ರವೇಶ ಮಾಡಿದ ಅಂದ್ರೆ ಅಲ್ಲೆಲ್ಲ ಆಯಾ ಇಚ್ಛೆಗಳನ್ನ ಅಭಿವ್ಯಕ್ತ ಮಾಡ್ತಾನೆ. ಸೌಮ್ಯ ನಾಡಿಗಳಿಗೆ ಬಂದ ಅಂದ್ರೆ ಯಾರು ಬೇಡ, ಶಾಂತ 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 ಅಷ್ಟ. ಬಾಗಿಲ ಹಾಕೊಂಡು, ಕೋಲಿ ಬಾಗಿಲ ಹಾಕೊಂಡು ಸುಮ್ಮ ಕೂತ್ಬಿಟ್ಟಿರ್ತೀವಿ, ಯಾರು ಬೇಡ ಬಿಟ್ಟಿರ್ತೀವಿ. ಎಲ್ಲರೂ ಮನೆಗೆ ಇರ್ತಾರೆ, ಯಾರು ಬೇಡ ಇರ್ತಾರೆ. ಯಾವ ಹೆಂಡತಿ, ಯಾವ ಮಕ್ಕಳು, ಯಾವ ಗಂಡ, ಯಾವ ಸಂಬಂಧಿಕರು ಅಂತ ಬಿದ್ದು ಸಾಯ್ದಿರ್ತೀವಿ. ಅವು ಯಾವ ಬೇಡಾಗಿರ್ತಾವ್ರಿ. ಒಂದು ದಿವಸ ಬಾಗಿಲ ಹಾಕೊಂಡು ತಣ್ಣ ಕೂತ್ಬಿಟ್ಟಿರ್ತೀವಿ. ಯಾಕೆ ಹಂಗಾತು ಅಂದ್ರೆ ಸೌಮ್ಯ ನಾಡಿಯಲ್ಲಿ ಭಗವಂತ ಬಂದ. ಇದಾದ ಮೇಲೆ ಮೋಹನಾಡಿ ಅಂತ ಮತ್ತೊಂದು ನಾಡಿ ಇದೆಯಂತೆ. ಅದರಲ್ಲಿ ಮೋಹಜ್ಞಾನ ಹುಡ್ತದಂತೆ. ವಿಪರೀತ ಮೋಹ. ಮಕ್ಕಳು ಅಂದ್ರೆ ಭಾರಿ ಪ್ರೀತಿ, ಗಂಡ ಅಂದ್ರೆ ಭಾರಿ ಪ್ರೀತಿ, ಹೆಂಡತಿ ಅಂದ್ರೆ ಪರಂಪಾರ ಹಿಂಗೇನಾಗ್ತಾವ, ಇವೇನು ಮೋಹ ಹುಟ್ಕೋತ ಹೋಗ್ತದೆ ನೋಡ್ರಿ. ಅದು ಒಂದೊಂದು ನಾಡಿ ಒಳಗಿದ್ದು ಕೆಲಸ ಅಂತದ ದೇವರು. ಮೋಹನಾಡಿ ಅಂತ ಅದರೊಳಗಿದ್ದು ದೇವರು ಏನ್ ಮಾಡ್ತಾನೆ ಗೊತ್ತಾ? ತ್ವಗೀಂದ್ರಿಯದ ಕೆಲಸ ಮಾಡಿಸ್ತಾನಂತ. ಬಹಳ ವಿಷಯ ಬಹಳದ, ಚೂರು ಅಷ್ಟೇ ಹೇಳಿರ್ತೀನಿ. ಮೋಹನಾಡಿ ಅಂತ ಏನು ಹೇಳಿದೆ, ಅದರಲ್ಲಿ ಮೋಹೋತ್ಪತ್ತಿ ಆಗ್ತದೆ. ಅಂದ್ರೆ ನಮಗೆ
ಪ್ರೇಮ ಹುಟ್ಲಿಕ್ಕೆ ಶುರುವಾಗ್ತದೆ. ಪ್ರೇಮ ಹುಟ್ಟಿದ ಕೂಡಲೇ ನಿಲ್ಲಂಗಿಲ್ರಿ, ಪ್ರೇಮ ಮುಟ್ಟಬೇಕು ಅಂತ ಹೋಗ್ತದೆ ಪ್ರೇಮ. ಅದು ಗಮನಿಸ್ಕೊಳ್ರಿ ಎಷ್ಟು ವಿಚಿತ್ರ ಅಂದರೆ, ಮೋಹ ಹುಟ್ಟಿದ ಕೂಡಲೇ ಅದನ್ನು ಮುಟ್ಟಬೇಕು ಅಂತ. ಯಾಕೆ ಅಂದರೆ ಆ ಮೋಹನಾಡಿಯಿಂದ ತ್ವಗೀಂದ್ರಿಯದಲ್ಲಿ ಕೆಲಸವನ್ನು ಮಾಡಿಸ್ತಾನಂತೆ ದೇವರು. ಮೋಹನಾಡಿಯಲ್ಲಿ ಪ್ರವೇಶ ಮಾಡಿ ಮೋಹ ಹುಟ್ಟಿಸಿ ತ್ವಗೀಂದ್ರಿಯಕ್ಕೆ ಚಾಲನೆ ಕೊಡ್ತಾನಂತ. ಹೋಗು ಮುಟ್ಟು ಹೋಗಿ ಅದನ್ನ. ಮಗನ ಮೇಲೆ ಭಾರಿ ಪ್ರೀತಿ ಬಂತು, ಹೋಗಿ ಆ ಕೂಸಿ ಹಿಡ್ಕೊಂಡ್ಬಿಡ್ತೀವಿ. ಮಗಳ ಮೇಲೆ ಪ್ರೀತಿ ಬಂತು ಹಿಡ್ಕೊಂಡ್ಬಿಡ್ತೀವಿ. ಬೇಗ ಅಂದ್ರೆ ಏನಾಯ್ತು, ಅದು ಹಿಡ್ಕೊಳ್ಳೋದು ತ್ವಗೀಂದ್ರಿಯ, ಅದು ಸ್ಪರ್ಶ ಮಾಡಬೇಕು ಅಂತ ಅಪೇಕ್ಷೆ ಪಡ್ತದಂತ. ಅಂಥದ್ದನ್ನೆಲ್ಲ ಈ ನಾಡಿಗಳಲ್ಲಿ ಇದ್ದು ಮಾಡ್ತಾನೆ ಅಂತ ಸಂಕರ್ಷಣ ಒಡೆಯರು ಬರೀತಾ ಇದ್ದಾರೆ. ಇರಲಿ. ಇನ್ನಾದ ಮೇಲೆ ಮೃತಾನಾಡಿ ಅಂತ ಒಂದದೆ, ಅದು ಮರಣ ಪ್ರವೇಶಕ್ಕೆ ಬರೋದು. ಮರಣ ಪ್ರವೇಶ ಆದಾಗ ಕೈಗಳಲ್ಲಿ ಬಂದಿರ್ತಾನೆ ದೇವರು. ನಾವು ಹೋದ್ರೆ ಗೊತ್ತಾಗ್ತದೆ ನಿಮಗೆಲ್ಲ. ಕೈ ಎತ್ತಿ ನೋಡ್ರಿ, ನಾವೆಲ್ಲ ಹೆಂಗತ್ತೀವಿ. ನಾ ಇದ್ದಾಗ ನಿಮಗೇನು ಕಿಮ್ಮತ್ತಿಲ್ಲ, ನಾ ಹೋದ್ಮೇಲೆ ಹಿಂಗೆ ಹೇಳ್ಬೇಕು. ನಾ ಇದ್ದಾಗ ಏನೋ ಗೊತ್ತಾಗಿಲ್ಲ, ನಾ ಹೋದ್ಮೇಲೆ ಹಿಂಗೆ ಎಂತೂ ಹೇಳಂಗಿಲ್ಲ. ನಾವು ಯಾಕೆ ಹೇಳಂಗಿಲ್ಲ, ಅದ್ರದ್ದು ಕೆಲಸ ಹಂಗೆ ಇರಂಗಿಲ್ಲ. ಅದು ಹಿಂಗೆ ಮಾಡಿಸಿದಾಗ ಚಂದ ಇರ್ತದೆ. ಅದು ನಾವು ದೇವ್ರ ವ್ಯವಸ್ಥೆ ಇಟ್ಬಿಟ್ಟಾನ್ರಿ. ಮೃತಾನಾಡಿಗೂ ಕೈಗೂ ಒಂದು ಲಿಂಕ್ ಇಟ್ಬಿಟ್ಟಾನ. ಕೈ ಎತ್ತೆತ್ತೆ ಹೇಳಬೇಕು. ನಾನಿದ್ದ ನಿಮಗೇನು ಗೊತ್ತಾಗ್ತದೆ, ನಾ ಹೋದ್ಮೇಲೆ ನಿಮ್ಗೆ ಅಲ್ಲ ನೀ ಹಿಂಗೆ ಹೇಳಲ್ಲ ನೋಡೋಣ, ಕೈ ಕಟ್ಕೊಂಡು ಹೇಳೋಣ. ಕೈ ಕಟ್ಕೊಂಡು ಬರೋದಿಲ್ಲ ಅದು. ಅಂದಮೇಲೆ ಆ ಮೃತಾನಾಡಿ ಒಳಗೆ ದೇವರು ಬಂದ ಅಂದ್ರೆ ಪ್ರವೇಶ ಮಾಡಿಸ್ತಾನೆ. ಇದಾದ ಮೇಲೆ ಸತ್ಯನಾಡಿ ಎನ್ನುವಲ್ಲಿ ಬಂದಾಗ ಸತ್ಯ ಇಚ್ಛಾ ಹುಡ್ತದೆ. ಸುಮಧ್ಯ ನಾಡಿ ಅಂತದ ಮಿಶ್ರ ಜ್ಞಾನ ಹುಡ್ತಕ್ಕಂಥದ್ದಾಗಿದೆ. ಹೀಗೆ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಅಂತೂ ಸೂರ್ಯನಾಡಿ ಭಾಸ್ವತಿ ನಾಡಿಗಳು ಅಂತ ಜ್ಞಾನ ಹುಟ್ಟುವಂತಹ ನಾಡಿಗಳು ಅಂತ ಹೇಳ್ತಾರೆ. ಇವೆಲ್ಲ ಈ ಪದ್ಯದಲ್ಲಿ ನಾವು ತಿಳಿಯಬೇಕಾಗಿರುವಂತಹ ಅಂಶವನ್ನು ಸಂಕರ್ಷಣ ಒಡೆಯರು ತಿಳಿಸಿದ್ದಾರೆ ಅಂತ ಒಂದು ಮಾತು ಹೇಳಿ ಮುಂದಿನ ವಿಷಯವನ್ನು ಹೊರಟು ಬಿಡ್ತೇನೆ. ಇದು 14ನೇ ಪದ್ಯ ಆಯ್ತು. ಇನ್ನು 15ನೇ ಪದ್ಯದಲ್ಲಿ ದಿನ ದಿನ ದಿವರ್ಧಿಸುವ ಕುಮುದಾಪ್ತನ ಮಯೂಖದ ಸೊಬಗುಗತಲೋಚನ ವಿಲೋಕಿಸಿ ಮೋದ ಬಡಬಲ್ಲನೆ ನಿರಂತರದಿ ಕುನರಿಗಿ ಸುಖಾಮೃತ ಭೋಜನದ ಸುಖ ದೊರಕುವುದೇ ಲಕ್ಷ್ಮೀ ಮನೋಹರನ ಸದ್ಗುಣವ ಕೀರ್ತಿಪ ಬಕುತಗಲ್ಲದಲೇ. ದಿನ ದಿನದಿ ವರ್ಧಿಸುವ, ನಿತ್ಯ ಬೆಳೀತಾ ಇರ್ತದಂತೆ. ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಕಮಲ. ಯಾವ ಕಮಲ ಇದು? ರಾತ್ರಿ ಕಮಲ, ಬೆಳಗಿನ ಕಮಲ ಅಲ್ಲ. ಕುಮುದಾಪ್ತನ ಮಯೂಖದ ಸೊಬಗು. ಚಂದ್ರ, ಕುಮುದ ಆಪ್ತ ಅಂದ್ರೆ ಚಂದ್ರ, ಕುಮುದ ಅಂದ್ರೆ ರಾತ್ರಿ ಕಮಲು, ನೈದಿಲೆ ಅಂತ ಕರೀತಾರ. ಅದಕ್ಕೆ ಆಪ್ತ ಅಂದ್ರೆ ಚಂದ್ರ. ಅವನ ಸೊಬಗು ಯಾರಿಗೆ ಕಾಣಿಸಂಗಿಲ್ಲ? ಕಣ್ಣಿಲ್ದೆ ಇದ್ದವಂಗ ಕಾಣಿಸೋಲ್ಲ, ಅವಂಗ ಹಿಡಿಸೋಲ್ಲ, ರಚಿಸೋಲ್ಲ. ದಿನ ದಿನದಿ ವರ್ಧಿಸುವ ಕುಮುದಾಪ್ತನ ಮಯೂಖದ ಸೊಬಗು ಗತಲೋಚನ ವಿಲೋಕಿಸಿ ಮೋದ ಬಡಬಲ್ಲನೆ ನಿರಂತರದಿ. ನೀವು ದಿವಸ ಕರ್ಕೊಂಬರ್ರಿ, ಚಂದನ ರಾತ್ರಿ ಒಳಗೆ ಕೂಡಿಸ್ರಿ. ನೋಡಿ ಇವತ್ತು ಎಷ್ಟು ಚಂದ ಇದ್ದಾನ, ಇಷ್ಟು ಬಂದಾನ. ನೀವು ಬೇಕಾದ್ರೆ ಹೇಳಿದ್ರು ಹೆಂಗೆ ಕೂತಿರ್ತಾನೆ, ಏನೇನೇನು ವಿಕಾರ ಆಗಲ್ಲ. ಯಾಕಾಗಲ್ಲ? ಕಣ್ಣೇ ಇಲ್ಲ. ಕಣ್ಣಿಲ್ಲ ಅಂದ ಮೇಲೆ ನೀವು ಏನು ಹೇಳಿದ್ರು ಅರ್ಥ ಆಗಲ್ಲ. ಅರ್ಥ ಆಯ್ತಾ? ನೋಡ್ರಿ, ಜಗನ್ನಾಥಾಸರು ಈ ದೃಷ್ಟಾಂತ ಇದನ್ನು ದಾಷ್ಟಾಂತಿಕಗಳು ತಿಳಿಸ್ಬಿಡ್ತಾರೆ. ಏನ್ ತಿಳಿಸ್ತಾರ ಅಂದ್ರೆ, ಭಗವಂತನ ಕಥಾಮೃತ ಇದು ರುಚಿಸೋಲ್ಲ. ಯಾರಿಗೆ? ಕಣ್ಣಿಲ್ದೇ ಇದ್ದವರಿಗೆ. ಕಣ್ಣಿಲ್ಲ, ಯಾರು ಕಣ್ಣಿಲ್ರಿ? ಕಣ್ಣವಲ್ಲ ನಮಗೆ, ಕಣ್ಣಿದ್ರು ಇಲ್ಲದೆ ಇದ್ದವರಿಗೆ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಅಂದ್ರೆ ದಾಸರು. ಮುಗಿದು ಹೋಯ್ತು ಕೆಲಸ. ಅವ ಕಣ್ಣಿಲ್ದವ, ಈ ಕಣ್ಣಿಲ್ದವಲ್ಲ. ಮತ್ತ ಈ ಕಣ್ಣದ ಒಳಗಿನ ಕಣ್ಣೇ ಇಲ್ಲ ಪಾಪ. ಒಳಗಣ್ಣು ಹಚ್ಚಲಿಬೇಕು ಜಗದಂಬೆ. ಒಳಗಣ್ಣೆ ಹಚ್ಚಬೇಕು. ಮತ್ತೆ ಆಕೆ ಹೊರಗಣ್ಣು ಉಪಯೋಗ ಇಲ್ಲಪ್ಪ ದೇವ್ರನ್ನ ಕಾಣಲಿಕ್ಕೆ, ಒಳಗಣ್ಣು ಬೇಕು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡ, ಒಳಗಿನ ಕಣ್ಣಿಲ್ಲ. ದೇವರ ಕಥಾಮೃತ ಯಾರಿಗೆ ಹಿಡಿಸಲ್ಲ? ಕುರುಡನಿಗೆ. ಯಾವ ಕುರುಡ? ಒಳಗಿನ ಕಣ್ಣಿಲ್ಲದೆ ಇದ್ದವಂಗ. ಈ ಚಂದ್ರನ ಸೊಬಗು ಯಾರಿಗೆ ಹಿಡಿಸೋಲ್ಲ? ಖರೆ ಕುರುಡಗ. ಇದನ್ನ ದಾಷ್ಟಾಂತಿಕ ಮಾಡಿದ್ರು. ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ, ಅದನ್ನ ಹೇಳಿದ್ರು. ದಿನ ದಿನದಿ ವರ್ಧಿಸುವ ಕುಮುದಾಪ್ತನ ಮಯೂಖ ಅಂದ್ರೆ ಕಿರಣಗಳಿಗೆ ಮಯೂಖ ಅಂತ ಕರೀತಾರೆ ಸಂಸ್ಕೃತದೊಳಗೆ. ಅದು ಹೇಳಿದ್ರು. ಅದು ಬಹಳ ಸ್ವಾರಸ್ಯ ಇಟ್ಟಿದ್ದಾನೆ. ದಿನ ದಿನದಿ ವರ್ಧಿಸುವ ಕುಮುದ, ನಿತ್ಯದಲ್ಲಿ ಬೆಳೆಯುವ ಚಂದ್ರ ಅಂತೂ ಅರ್ಥ ಮಾಡಿಕೊಳ್ಳ್ರಿ. ನಿತ್ಯದಲ್ಲಿ ಚಂದ್ರನ ಕಿರಣದಿಂದ ಬೆಳೆಯುವ ಕಮಲ ಅಂತ ಆದ್ರೂ ಅರ್ಥ ಮಾಡಿಕೊಳ್ಳ್ರಿ. ಎರಡು ರೀತಿಯಿಂದ ಅರ್ಥ ಮಾಡ್ಕೊಳ್ಳೋದು. ನಿತ್ಯದಲ್ಲಿ ಬೆಳೆಯುವ ಚಂದ್ರ, ಅವನ ಸೊಬಗನ್ನು ಕುರುಡ ನೋಡ್ಲಿಕ್ಕಾಗಲ್ಲ. ಆ ಚಂದ್ರನ ಕಿರಣದಿಂದ ಬೆಳೆಯುವ ಈ ಕಮಲದ ಸೊಬಗನ್ನು ನೋಡ್ಲಿಕ್ಕಾಗೋಲ್ಲ. ನಾವು ಅಂದ್ರೆ ಸಜ್ಜನರು, ಭಗವದ್ಭಕ್ತರು ಯಾರಿದ್ದಾರೋ ಅವರು ಕಮಲ. ಅವರು ಯಾವುದರಿಂದ ವರ್ಧಿಸ್ತಾರೆ? ಹರಿಕಥಾಮೃತ ಸಾರದ ಪಾನದಿಂದ ದಿನ ದಿನದಿ ವರ್ಧಿಸುವ. ಹರಿಕಥಾಮೃತ ಸಾರದ ಪಾನವನ್ನ ಮಾಡಿ ದಿವಸ ಅಭಿವೃದ್ಧಿ ಆಗ್ತಾರೆ. ಇದು ಅಂತರಂಗದಲ್ಲಿ ಹರಿಯ ಕಾಣದೇ ಇರುವಂತಹ ಕುರುಡನಿಗೆ
ಸೊಬಗು ಕಾಣಿಸುವುದಿಲ್ಲ. ಅವನಿಗೇನು ಅನಿಸೋಲ್ಲ, ಸುಮ್ಮನೆ ಕುದಿರ್ತಾನೆ. ಏನೋ ಹೇಳ್ತಾರಂತಪ್ಪ, ನಾಡಿ ಅಂತೆ ನರ ಅಂತೆ ನರನಾಡಿಗಳಂತೆ, ಏನು ಅರ್ಥ ಆಗ್ಬೇಕದು, ಹಿಂಗೆ ಕೂತಿರ್ತಾನೆ, ರುಚಿನೇ ಬರೋಲ್ಲ. ದಾಸರಿ ಮಧ್ಯದಲ್ಲಿ ಹಾಕ್ಬಿಟ್ರು, ಕುನರಿಗಿ ಸುಖತಾಮೃತ ಭೋಜನದ ಸುಖ ದೊರಕುವುದೇ ಲಕ್ಷ್ಮೀ ಮನೋಹರನ ಸದ್ಗುಣವ ಕೀರ್ತಿಪ ಭಕುತಗಲ್ಲದಲೇ. ಲಕ್ಷ್ಮೀ ಮನೋಹರನ ಭಕ್ತನಿಗಲ್ದೆ ಇನ್ಯಾರಿಗೆ ಹೇಳಬೇಕಪ್ಪ ಇದು ಅಂತ ತಿಳಿಸಿಕೊಟ್ಟು, ಈ ತನುವಿನೊಳಗಿಹ ಭುವೋತ ಪ್ರೋತ ರೂಪದಿ ನಾಡಿಗಳು ಪುರುಹೂತ ಮುಖರು ಅಲ್ಲಿಹರು ತಮ್ಮಿಂದಧಿಕರೊಳಗೂಡಿ ಭೀತಿಗೊಳಿಸುತ್ತ ದಾನವರ ಸಂಘಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲ್ಲಿ ಸದುಪಾಸನವಗೈವುತಲಿ ಮೋದಿಪರು. ಈ ತನುವಿನೊಳಗಿಹವು ಓತ ಪ್ರೋತ ರೂಪದಿ ನಾಡಿಗಳು, ಉದ್ದಕ್ಕೆ ಅಗಲಕ್ಕೆ ನಾಡಿಗಳು ಸೇರ್ಕೊಂಡಿರ್ತಕ್ಕಂಥದ್ದು. ಪುರುಹೂತ ಮುಖರು ಇಲ್ಲಿಹರು, ದೇವತೆಗಳೇ ಇಂದ್ರ. ಪುರುಹೂತ ಅಂದ್ರೆ ಯಾರು? ಇಂದ್ರ. ಪುರುಹೂತ ಪುರಂದರ. ಇಂದ್ರದೇವರಿಗೆ ಪುರುಹೂತ ಅಂತ ಹೆಸರು. ಬಹಳ ಸರ್ತಿ ಕಾರ್ಯಕ್ರಮ ಕರ್ಸ್ಕೋತಿದ್ರಂದ್ರೆ ಪುರುಹೂತ ಅಂತ ಕರಿತಾರಂತ. ಗೊತ್ತಾತಲ್ಲ ಶರಣ್ಣ? ಅಂದ್ರೆ ಬಹಳ ಸಲ ನಾನು ಕರಿಬೇಡ್ರಿ ಅಂತ ಹೇಳಿದ್ರೆ, ಬಹಳ ಸರ್ತಿ ಕರಿತಿದ್ರು ಅಂದ್ರೆ ಅವರನ್ನ ಏನ್ ಕರೀತಾರ? ಪುರು ಆಹೂತ, ಪುರುಹೂತ. ಮೇಲಿಂದ ಮೇಲೆ ಕರಿತಾ ಇದ್ರು ಅಂದ್ರೆ ಅವ್ರನ್ನ ಪುರುಹೂತ ಅಂತ ಕರೀತಾರಂತ. ಅದಕ್ಕೆ ಕಾಳಿದಾಸ ಒಂದು ಮಾತು ಹೇಳ್ತಾನೆ. ನಮ್ಮ ಸ್ವಾಮಿಗಳದನ್ನ ಬಹಳ ಚಂದ ದೃಷ್ಟಾಂತ ಕೊಟ್ಟು ಹೇಳಿದರು. ಅದು ವಾಯುಸ್ತುತಿ ಒಳಗೆ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯಘಟ ಅಂತನ್ನುವಾಗ ನಮ್ಮ ಸ್ವಾಮಿಗಳು ಪ್ರವಚನ ಮಾಡುವಾಗ ಹೇಳಿದ್ರು. ಅದು ಕಾಳಿದಾಸ ಹೇಳಿದ ಮಾತೆ. ಅವ ಭಾಳ ಪುರುಹೂತ ಅಂತ ಭಾಳ ಸರ್ತಿ ಹೋಗ್ತಿದ್ದಂತ ಹೊರಗೆ. ಎಷ್ಟು ಸರ್ತಿ ಹೋಗ್ತಿದ್ದ ಅಂದ್ರೆ, ಒಂದು ನಿಯಮ ಇತ್ತಂತ. ಏನು ಅಂದ್ರೆ, ಗಂಡಂದ್ರು ಊರಿಗೆ ಹೋದ್ರೆ ಹೆಣ್ಮಕ್ಳು ಅಲಂಕಾರ ಮಾಡ್ಕೋತಿರ್ಲಿಲ್ಲ. ಹೆಳ್ಳು ಭಾಳ ಅಗದಿ ಚಂದ ಹಾಕ್ಕೊಳ್ಳೋದು, ಮಾಲಿ ಹಾಕ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಅಂತ ಅವಾಗ ಒಂದು ಕಾಲದಾಗ. ಮತ್ತೆ ಈಗ ಗೊತ್ತಿಲ್ಲ ನನಗೆ, ಅದಕ್ಕೆ ಹೇಳ್ತೇನೆ. ಅದೇನು ಅಂತಂದ್ರೆ, ಪಾಪ ಆಕಿ ಶಚೀದೇವಿಗೆ ಹೆಳ್ಳು ಹಾಕ್ಕೊಳ್ಳೋ ಪುರುಸತ್ತ ಸಿಕ್ಕಿದ್ದಿಲ್ಲಂತ. ಯಾಕೆ? ಅವ ಗಂಡು ಊರಾಗ ಇರ್ತಿದ್ದಿಲ್ಲಂತ, ಬರೀ ಯಾವಾಗಲೂ ಊರು ತಿರ್ತಿದ್ದಂತ. ಅದು ಕಾಳಿದಾಸ ಹೇಳಿದ್ದು, ನಮ್ಮ ಸ್ವಾಮಿ ಹೇಳಿದ್ರು. ಅದಕ್ಕೆ ಪುರುಹೂತ ಅಂದ್ರೆ ಇಂದ್ರ ಭಾಳ ಊರು ಅಡ್ಡಾಡ್ತಿದ್ದ ಅನ್ನೋದಕ್ಕೆ ಶಚೀದೇವಿಗೆ ಹೆಳ್ಳು ಹಾಕ್ಕೊಳ್ಳೋ ಅವಕಾಶನೇ ಸಿಗ್ಲಿಲ್ಲ. ಸುಮ್ಮನೆ ಹಿಂಗ ಎರಡು ಕಾಲು ಹಾಕ್ಕೊಳ್ಳೋದಂತ, ಅಷ್ಟ ಮುಗಿಸ್ಬಿಡೋದಂತ. ಕಾರಣ ಗಂಡ ಮನೆಯಲ್ಲಿ ಇಲ್ಲ, ಹಾಗಿರ್ತಿತ್ತು ಅಂತ. ಅದಕ್ಕೆ ಇಂದ್ರನಿಗೆ ಪುರುಹೂತ. ಬೇಕಾದ ಯಜ್ಞಗಳಿಗೆ ಹೋಗ್ತಿದ್ದ ಅವನು ಅಂತ. ಅದೇ ಅಲ್ಲಿ ಇಲ್ಲಿ ಹರು ತಮ್ಮಿಂದ ಅಧಿಕರೊಡಗೂಡಿ, ಅವರಿಂದ ಮೇಲೆ ಅಧಿಕರು ಅಂತೇನಿದ್ದಾರೆ ಅವರನ್ನೆಲ್ಲ ಕೂಡಿಸ್ಕೊಂಡು ಅಂತ ಹೇಳಿದರು. ಭೀತಿಗೊಳಿಸುತ್ತ ದಾನವರ ಸಂಘಾತ ನಾಮಕ ಹರಿ. ಮತ್ತೊಂದು ಹೆಸರು ದೇವರಿಗೆ ಸಂಘಾತ ಅಂತ, ದೇವರಿಗೆ ಹೆಸರು. ಚೆನ್ನಾಗಿ ಘಾತ ಮಾಡ್ತಾನಂತೆ, ದೈತ್ಯರನ್ನ ಹೊಡೆದು ಇಡ್ತಾನಂತೆ. ಸಂಘಾತ ನಾಮಕ ಹರಿ ಗುಣ ಸಂಪ್ರೀತಿಯಿಂದಲಿ ಸದುಪಾಸನೆ ಗೈವುತಲಿ ಮೋದಿಪರು. ಆ ಭಗವಂತನ ಗುಣೋಪಾಸನೆಯನ್ನು ಮಾಡ್ತಾ ನಾಡಿಗಳಲ್ಲಿ ಇದು ಬಿಟ್ಟಾರಂತೆ. ಇದು ಬಂದಿದೆ ಹಿಂದೆ, ಅದನ್ನ ಇನ್ನೊಂದು ಸರ್ತಿ ತಿಳಿಸಿಕೊಟ್ರು. ಯಾಕಂದ್ರೆ ಹಿಂದೆ ಹೇಳಿನಿ, ಸಚ್ಚಿದಾನಂದಾತ್ಮ ಎಂಬುವಂತಹ ಗುಣೋಪಾಸನೆಯನ್ನು ನಾಡಿಗಳಲ್ಲಿ ಕುಳಿತುಕೊಂಡು ಮಾಡ್ತಾರಂತ ನಿನ್ನೆ ದಿವಸ ಹೇಳಿದ್ದೆ. ಆಯ್ತಾ? ಇದಾದ ಮೇಲೆ ಭಗವಂತ ಜಲಟ ಕುಕ್ಕುಟ ಖೇಟ ಜೀವರ ಕಳೇವಳದೊಳಗಿದ್ದು ಕಾಣಿಸಿಕೊಳ್ಳದೆ ತತ್ತದ್ರೂಪ ನಾಮಗಳಿಂದ ಕರೆಸುತ್ತಲೀ ಜಲರುಹಿಂಕ್ಷಣ ವಿವಿಧ ಕರ್ಮಗಳನ್ನು ಮಾಡಿ ತತ್ತತ್ ಫಲಗಳುಣ್ಣದೆ ಸಂಚರಿಸುವನು ನಿತ್ಯ ಸುಖಪೂರ್ಣ. ನೀರಿನಲ್ಲಿ ಅಡ್ಡಾಡೋದು, ಆಕಾಶದಲ್ಲಿ ಅಡ್ಡಾಡೋದು, ಭೂಮಿ ಮೇಲೆ ಅಡ್ಡಾಡೋದು, ಈ ಎಲ್ಲ ಜೀವರಾಶಿಗಳವರೆಗೆ ಇದ್ದು, ಜಲಟ ನೀರಿನೊಳಗೆ ಅಡ್ಡಾಡೋದು, ಕುಕ್ಕುಟ ಭೂಮಿಯೊಳಗೆ ಅಡ್ಡಾಡೋದು, ಖೇಟ ಆಕಾಶದೊಳಗೆ ಅಡ್ಡಾಡೋದು. ಜಲ ನೋಡ್ರಿ, ಜಲಚರ ಇತ್ತು, ಚೇಂಜ್ ಮಾಡಿದ್ರು, ಜಲಟ ಮಾಡಿಬಿಟ್ರು, ಖೇಟ ಮಾಡಿದ್ರು. ಅಟ್ಟ ಏನದು? ಅದೇನಿಲ್ಲ. ಚರ ಶಬ್ದ ಅರ್ಥನೇ ಅಟ ಶಬ್ದ ಅರ್ಥ. ಅಟತಿ ಅಂದ್ರೆ ಹೋಗೋದು, ಚರತಿ ಅಂದ್ರೆ ಹೋಗೋದು. ಚರತಿ ಅನ್ನೋ ಶಬ್ದಕ್ಕೂ ಅದೇ ಅರ್ಥ, ಅಟತಿ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಅದಕ್ಕೆ ಜಲಟ ಅಂದ್ರೆ ನೀರಿನಲ್ಲಿ ಸಂಚಾರ ಮಾಡೋದು ಅಂತ ಅರ್ಥ. ಕುಕ್ಕುಟ ಅಂದ್ರೆ ಭೂಮಿಯ ಮೇಲೆ ಸಂಚಾರ ಮಾಡೋದು, ಖೇಟ ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡೋದು. ಜೀವರಾಶಿಗಳ ಕಳೆಯವರ ದೇಹದೊಳಗಿದ್ದು ಕಾಣಿಸಿಕೊಳ್ಳದೆ ತತ್ತದ್ರೂಪ ನಾಮಗಳಿಂದ ಕರೆಸುತ್ತಲೀ, ಆಯಾ ಹೆಸರಿನಿಂದ ಕರೆಸಿಕೊಳ್ಳತಕ್ಕಂಥವನಾಗಿದ್ದಾನೆ. ಜಲರುಹೈಕ್ಷಣ. ಏನ್ ಮತ್ತವನ ಹೆಸರು? ಮತ್ತೊಂದು ಚೇಂಜ್ ಮಾಡ್ತಾರ್ರಿ ಜಗನ್ನಾಥ ದಾಸರು. ಒಟ್ಟು ನಮ್ಮನ್ನು ಗೋಳಾಡ್ಸ್ಬಿಡ್ತಾರ ಅವರು. ಪಾಠ ಹೇಳೋದ್ರಾಗ ಆಚಾರಿಗೆಲ್ಲ ತಲೆಸುತ್ತ ಬಂದಿರ್ಬೇಕು. ಜಲ ಅಂದ್ರೆ ನೀರು, ಶುರು ಮಾಡ್ಕೊಂಡು ಹೋಗೋಣ ಅಂತ ಒಂದೊಂದೇ. ಜಲ ಅಂದ್ರೆ ನೀರು, ರುಹ ಅಂದ್ರೆ ಬೆಳೆದದ್ದು, ನೀರ್ನ್ಯಾಗ ಬೆಳೆದ ಕಮಲ್ ನೀರ್ನ್ಯಾಗ ಬೆಳೆದಾನ ಕಮಲ್ ಬೆಳೆದ್ರಿ, ಕೆಸರ್ನ್ಯಾಗ ಬೆಳೆದತ್ತು ನೀರ್ನ್ಯಾಗ. ಒಟ್ಟ ಅಂದ್ರೆ ನಾವು ಕೇಳ್ತೀವಿ ಅಂತ ಒಟ್ಟ ಒಂದು ಏನ್ರ ಹೊಡೆದಾಕ್ ಬಿಡೋದು ಅಷ್ಟೇ ಕೆಲಸ. ಜಲ ಅಂದ್ರೆ ನೀರು, ರುಹ ಅಂದ್ರೆ ಬೆಳೆದದ್ದು, ಈ ಕ್ಷಣ ಅಂದ್ರೆ ಕಣ್ಣು, ಕಮಲದಂಥ ಕಣ್ಣುಳ್ಳವನು. ಜಲರುಹೇ ಕ್ಷಣ. ಹೌದಾ ಇಲ್ಲ? ಇಷ್ಟೇ. ಎಲ್ಲ ಕನ್ನಡ ಭಾಷಾಂತರ ಬರೆದವರು, ಎಲ್ಲ ಭಾಳ ಪಂಡಿತರು ಶಾಣ್ಯಾರು ಎಲ್ಲ ಇಷ್ಟೇ ಬರೆದಿರ್ತಾರೆ.
ಎಷ್ಟು ಸರ್ತಿ ಹೇಳ ಮತ್ತೆ ಚೇಂಜ್ ಮಾಡೋಣ ಅಂತ. ಏನು ನಿನ್ನೆ ಹೇಳಿದೆ ಜಲಜ ಸಂಭವ ಅನ್ನೋ ಶಬ್ದಕ್ಕೆ ಚೇಂಜ್ ಮಾಡೋಣ ಅಂತ. ಜಲ ನೀರು, ರುಹ ಅಂದ್ರೆ ಅದರಿಂದ ಹುಟ್ಟಿದ್ದು ಕರ್ಮ. ನೀರು ಬಿಟ್ಟು 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 ಹುಟ್ಟಿಸುವಂತಹ ಕರ್ಮಗಳೆಲ್ಲ ಜಲರುಹಗಳು. ಅದರಲ್ಲಿ ಈ ಕ್ಷಣ ಕಣ್ಣಿಟ್ಟವನು, ನಾವು ಮಾಡುವ ಪ್ರತಿಯೊಂದು ಕರ್ಮದ ಮೇಲೂ ಕಣ್ಣಿಟ್ಟವನಿದ್ದಾನಲ್ಲ ದೇವರಾದ್ದರಿಂದ ಅವನಿಗೆ ಜಲರುಹೇ ಕ್ಷಣ ಅಂತ ಕರಿಬೇಕೇ ವಿನಃ ಏನ್ ಕರಿಬಾರ್ದು ಕಮಲದಂತಹ ಕಣ್ಣುಳ್ಳವನು ಅಂತ ಕರೆಯೋ ಹಂಗಿಲ್ಲ. ಯಾಕ ಪ್ರತಿ ಕ್ಷಣ ನಾವು ಮಾಡುವ ಕರ್ಮಗಳ ಲೆಕ್ಕ ಹಿಡಿಬೇಕಲ್ಲ. ಯಾರು ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪದಲ್ಲಿ ತಿಳಿಸ್ತಾರೆ. ಯಾಕಂದ್ರೆ ನಾಳೆದ ಅಲ್ಲ ಹೌದು, ಇವತ್ತೊಂಚೂರು ಹೇಳ್ಬಿಟ್ರೆ ನಾಳೆಗೆ ಒಂದು ಸ್ವಲ್ಪ ಭಾರ ಕಡಿಮೆ ಆಗ್ತದೆ. ಹರಿಬಿಟ್ಟು ನಾವು ಗೊತ್ತಾತಿಲ್ಲ ಹೇಳ, ಅದಕ್ಕೆ ನಾಳಿನ ಒಂಚೂರು ಇವತ್ತು ಹೇಳ್ಬಿಟ್ಟು ಭಾರ ಕಡಿಮೆ ಆಗ್ಬಿಡುತ್ತೆ ನಾಳೆಗೆ. ಏನು ಅಂದ್ರೆ ನಾವು ಪ್ರತಿನಿತ್ಯದಲ್ಲಿ ಪ್ರತಿ ಕ್ಷಣದಲ್ಲಿ ಮಾಡುವಂತಹ ಕರ್ಮಗಳನ್ನ ಲೆಕ್ಕ ಇಡೋದು ಒಂದು ಭಗವದ್ರೂಪ ಅದ. ಅದನ್ನ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದನ್ನೇ ಮಂತ್ರಾಲಯ ಸ್ವಾಮಿಗಳು ಪ್ರಾತಃ ಸಂಕಲ್ಪದಲ್ಲಿ ಹೇಳ್ತಾರೆ. ಆಚಾರ್ಯರು ಹೇಳಿದ ವಿಷಯವನ್ನೇ ಹೇಳೋದು. ಒಂದೊಂದು ಕರ್ಮಗಳಿವೆ, ಅನಂತ ಅನಂತ ಕರ್ಮಗಳವ ಅಂತ ಇಟ್ಕೊಳ್ರಿ. ಇವತ್ತು ನಾವಿಲ್ಲಿ ಉಪನ್ಯಾಸಕ್ಕೆ ಕೂತಾಗಿನಿಂದ ಮುಗಿಯೋ ತನಕ ಎಷ್ಟು ಕರ್ಮಗಳು ಮಾಡಿದ್ದೀವೋ ಗೊತ್ತಿಲ್ಲ. ಆ ಎಲ್ಲಾ ಕರ್ಮಗಳು ಪಾಪ ಲೆಕ್ಕ ಇಡ್ಬೇಕಲ್ರಿ. ಎಷ್ಟು ಜವಾಬ್ದಾರಿ ಹೇಳಿ ನೋಡಂತ. ಯಾಕಂದ್ರೆ ನಾಳೆ ನೀವೇನ ಪ್ರಶ್ನೆ ಕೇಳಿ ದೇವರಿಗೆ, ನಾ ಇದ್ರೇನು ಮಾಡಿದ್ದಿಲ್ಲ ಸುಸುಳಿ ಯಾಕೆ ಕೊಟ್ಟಿ ಅಂತ ನೀವು ಕೇಳಿದ್ರೆ ಹೇಳಲಿಕ್ಕೆ ತೋರಿಸ್ಬೇಕವ. ಒಂದು ತಮ್ಮ ಇಲ್ಲಿ ಬದ ನೋಡಿಲ್ಲ, ಇಲ್ಲಿ ನೋಡು ಇದಕ್ಕಿದು ಮಾಡಿದ್ದಕ್ಕೆ ಇದಕ್ಕಿದು ಅಂತ ಹೇಳ್ಬೇಕವ. ಅಂದ್ರೆ ಆ ಒಂದು ಕರ್ಮ, ಇವತ್ತು ಮಾಡಿದ ಒಂದು ಕರ್ಮ ಒಂದು ಬೀಜ. ಆ ಬೀಜ ಬಿತ್ತಿ ನೀರು ಹಾಕಿ ಗೊಬ್ಬರ ಹಾಕಿ ಗಿಡ ಆಗಿ ಹಣ್ಣು ಕೊಡೋದು ಒಂದು ಕಾಲ. ಇವತ್ತು ಮಾಡಿದ ಕರ್ಮ ಇನ್ನು 10 ವರ್ಷಕ್ಕೆ ಹಣ್ಣು ಕೊಡ್ತದೆ ಅಂತ ಇಟ್ಕೊಳ್ರಿ. ಇಲ್ಲಿಂದ ಅಲ್ಲಿ ತನಕ ಆ ಕರ್ಮವನ್ನು ನೋಡ್ತಾ ಇರ್ಬೇಕು ದೇವರು, ಬಿಟ್ಟು ಹೋಗೋಂಗಿಲ್ಲ ಅದನ್ನ. ಯಾಕಂದ್ರೆ ಆ ಹಣ್ಣು ಯಾವಾಗ ಬೇಕಾದಾಗ ಕೊಟ್ರೆ ಕಷ್ಟ, ಯಾವಾಗ ಬೇಕಾವಾಗ ಕೊಡೋ ಹಂಗಿಲ್ಲ. ಯಾವಾಗ ಬೇಕು ಹಾಗೇ ಕೊಡಬೇಕು. ಅಷ್ಟೇ ಅಲ್ಲ, ಈ ಹಣ್ಣು ಇನ್ನೇನೋ ತಗೊಂಡು ಹೋಗೋಂಗಿಲ್ಲ, ಇವರಿಗೆ ಕೊಡಬೇಕು. ಎಷ್ಟು ಜವಾಬ್ದಾರಿ. ಒಂದೊಂದು ಕರ್ಮಗಳನ್ನು ಯಾರದ್ದು ಇಲ್ಲಿ ಇದ್ದವ್ರು ಇಷ್ಟದ ತಗೊಳ್ಳೋಣಂತ. ಭಾಳ ಮಂದಿ ಏನು ತಗೊಳ್ಳೋದು ಬೇಡ. ನಾವು ಸುಮ್ಮನೆ ಎಲ್ಲಿದು ಜಗತ್ನ್ಯಾಗ ಅನಂತ ಆನಂದ ಭಯ ಅಲ್ಲ, ಸುಮ್ಮನೆ ನಾವು ದೊಡ್ಡ ದೊಡ್ಡ ಹೇಳ್ಬಾರ್ದು ಉಸಾಬರಿ. ಇಲ್ಲೇ ನಾವೊಂದು ಇಷ್ಟು ಮಂದಿ ಕೂತೀವಿ, ಇಷ್ಟು ಮಂದಿ ಕರ್ಮಗಳು ಎಷ್ಟವಂತ ಲೆಕ್ಕ ಇಟ್ಕೊಳ್ಳೋಣಂತ. ಒಬ್ಬರು ಯಾರಿಗಾರ ಕೊಟ್ಕೊಳಂತ. ನೀವೇ ಒಂದು ಸ್ವಲ್ಪ ನಾಳಿಂದ ಬರ್ಕೊಂಡ್ಬಿಡ್ರಪ್ಪ, ಪುರಾಣ ಮುಗಿಯೋ ತನಕ ಯಾರ್ಯಾರು ಎಷ್ಟು ಸರ್ತಿ ಹಿಂಗೆ ಹೊಳ್ಳಿ ನೋಡಿದ್ರು ಒಂದು ಲೆಕ್ಕ, ಯಾರು ಹೊಳ್ಳಿ ನೋಡ್ಬೇಕಾದ್ರೆ ಸಿಟ್ಟಿನಿಂದ ನೋಡಿದ್ರು ಪ್ರೀತಿಯಿಂದ ನೋಡಿದ್ರು ಎರಡನೇ ಲೆಕ್ಕ, ಯಾರು ಆಚಾರದ ಸಿಟ್ಟಿನಿಂದ ನೋಡಿದ್ರು ಉಳಿದವ್ರನ್ನ ಪ್ರೀತಿಯಿಂದ ನೋಡಿದ್ರು. ನೋಡ್ತಿರ್ತಾರೆ ಆಚಾರನ ಸಿಟ್ಟಿನಿಂದ ನೋಡೋರಂಗಿಲ್ಲೇನು, ಅಥವಾ ಆಚಾರನ ಯಾರು ಬಹಳ ಗೌರವದಿಂದ ನೋಡಿ ಉಳಿದವ್ರು ಸಿಟ್ಟಿನಿಂದ ನೋಡಿದ್ರು. ಕೆಲವ್ರು ಕೂತಿರ್ತಾರೆ ತಲೆ ಅಡ್ಡಡ್ಡ ಆಗ್ತಿರ್ತಾರೆ. ನಿಮ್ಮ ತಲೆ ಅಡ್ಡ ಸರ್ಸೋರು ಎಷ್ಟು ಮಂದಿ ಏನ್ ಲೆಕ್ಕ ಇಟ್ಕೊಳ್ರಿ. ಇವೆಲ್ಲ ಲೆಕ್ಕ ಇಟ್ಕೊಂಡು ಮುಗಿದ ಮೇಲೆ ನೋಡ್ರಪ್ಪ ನೀವು ಸರಿ ತಲೆ ಸರಿಸಿದ್ರಿ, ಅದಕ್ಕೆ ನಿಮ್ದು ಒಂದು ಸ್ವಲ್ಪ ತಲೆ ಹಿಂಗೆ ಸರಿಸ್ತೀನಿ ಅಂತ ಲೆಕ್ಕ ಹೇಳ್ಬೇಕು ಅವ್ರಿಗೆಲ್ಲ. ಎಲ್ಲ ಆಗ್ತಾರೆ ನಮ್ಮ ಕಡೆಯಿಂದ. ಒಂದು ತಾಸಿಗೆ ಇಷ್ಟು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಇಷ್ಟೆಲ್ಲ ಜೀವರಾಶಿಗಳು ಮಾಡುವ ಕರ್ಮಗಳನ್ನ ಕರೆಕ್ಟಾಗಿ ಲೆಕ್ಕ ಇಟ್ಟುಕೊಂಡು ಬರೋಬ್ಬರಿ ಅದಕ್ಕೆ FD ಮಾಡಿದಾಗ ಹೇಳ್ತಾರಲ್ಲ ಇಷ್ಟು ವರ್ಷಕ್ಕೆ ಮ್ಯಾಚೂರ್ ಆಗ್ತದೆ ಅಂತ ಹೇಳಿ, ಆ ಕರ್ಮ ಅಲ್ಲಿಗೆ ಮ್ಯಾಚೂರ್ ಆಗಿ ಅದನ್ನ ನಮಗೆ ಫಲ ಕೊಡಬೇಕಾದ್ರೆ ದೇವರು ಜಲರುಹ ಈ ಕ್ಷಣ, ಜಲರುಹ ನೀರು ಮಾಡಿ ಕರ್ಮ ಮಾಡಿ ಮಾಡಿ ಬಿಟ್ಟು ಬಿಟ್ಟು ನೀರು, ಅದರಿಂದ ಹುಟ್ಟಿದ ಕರ್ಮ. ಆ ಕರ್ಮದಲ್ಲಿ ಈ ಕ್ಷಣ ನೋಟ ಇರೋದು ಯಾರದ್ದು? ಅಂತಹ ಜಲರುಹೇ ಕ್ಷಣ. ಯಾವ ರೂಪ ಅದು? ಅದಕ್ಕೆ ಭಾಗವತ ಷಷ್ಠಸ್ಕಂದದಲ್ಲಿ ಹೇಳುವಾಗ ಕಪಿಲಃ ಕರ್ಮಬಂಧಾತ್, ದೇವಹೂತಿಯ ಮಗನಾದ ಕಪಿಲ ನಾಮಕ ಪರಮಾತ್ಮ ಕರ್ಮಗಳ ವೀಕ್ಷಣವನ್ನ ಮಾಡ್ತಾನೆ. ತತ್ಪಾಚಕ ಕಪಿಲೋಪಾಸಕೇನ ಮಂತ್ರಾಲಯ ಸ್ವಾಮಿಗಳಂತ. ತತ್ಪಾಚಕ ಕಪಿಲೋಪಾಸಕೇನ. ಅದಕ್ಕೆ ಬೆಳಗ್ಗೆ ಎದ್ದು ಕಪಿಲ ಸುಳಾದಿ ಹೇಳ್ರಿ ಅಂದ್ರು. ಯಾಕ? ಇವತ್ತಿನ ಕರ್ಮ ಇವತ್ತೇ ಬೆಂದು ಹಣ್ಣಾಗಿ ಹೋಗ್ಬಿಡ್ಲಪ್ಪ, ನಾಳೆಗೆ ಮತ್ತೆ ಅವು ಬೀಜ ಆಗೋದು ಬೇಡ. ನಾವೇನ್ ಮಾಡಿರ್ತೀವಿ, ಕಪಿಲ ಸುಳಾದಿ ಅನ್ನೋದೇ ಏನು ವ್ಯವಸ್ಥೆ, ನಾಳೆಗೆ ಹಣ್ಣಾಗಿ ತಗೊಂಡ್ರೆ ಬಿಡ್ರಿ ಅಲ್ಲ. ತತ್ಪಾಚಕ ಕಪಿಲೋಪಾಸಕೇನ, ಕಪಿಲ ನಾಮಕ ಸ್ಮರಣೆ ಮಾಡಿಬಿಡ್ರಿ, ಅವನ ಸುಳಾದಿಯನ್ನು ಹೇಳ್ಬಿಡ್ರಿ. ಇವತ್ತಿಂದ ಇವತ್ತೇ ಪಚ್ಚಿನಾಗಿ ಅದು ಹಣ್ಣಾಗಿ ಅಲ್ಲೇ ಹೋಗ್ಬಿಡ್ಲದು. ಮತ್ತು ನಾಳೆಗೆ ಇನ್ನೊಂದು ಕರ್ಮ ಆಗಬಾರ್ದು. ಒಂದು ಬೀಜ ಆದ್ರೆ ನಾಳೆಗೆ ಒಂದು ಗಿಡ ಆತಂತ ಅರ್ಥ ಮಾಡ್ತದೆ. ಅದಕ್ಕೆ ದಿವಸ ಬೆಳಗ್ಗೆ ಎದ್ದು ಕಪಿಲ ಸುಳಾದಿ ಹೇಳ್ರಿ, ಕಪಿಲನ ಸ್ಮರಣೆ ಮಾಡ್ರಿ ಅಂತ ಹೇಳಿದ್ದು. ಇಲ್ಲಿ ಹೇಳಿದರು ಜಲರುಹೇ ಕ್ಷಣ ವಿವಿಧ ಕರ್ಮಗಳನ್ನು ಮಾಡಿಸಿ. ನೋಡ್ರಿ ಈ ಸಂಬಂಧ ಹೆಂಗದ. ಜಲರುಹೇ ಕ್ಷಣ ಕರ್ಮದ ಮೇಲೆ ಕಣ್ಣಿಟ್ಟವನು ವಿವಿಧ ಕರ್ಮಗಳ ಮಾಡಿಸಿ ತತ್ತತ್ ಫಲಗಳುಣ್ಣದೇ. ಆ ಫಲಗಳನ್ನು ಉಣ್ಣೋಲ್ಲ. ಯಾಕೆ ಉಣ್ಣಂಗಿಲ್ಲ? ನಿತ್ಯ ಸುಖ ಪೂರ್ಣ. ಯಾರು ಉಣ್ತಾರೆ? ಹಸಿವೆ ಆದವ್ರು ಉಣ್ತಾರೆ. ಹಸಿವಿನೇ ಇಲ್ಲದೆ ಇದ್ದವ್ ಹೆಂಗ್ ಉಣ್ಬೇಕವ? ನಿತ್ಯ ಸುಖ ಪೂರ್ಣನಾದ್ರಿಂದ ಪುಣ್ಯಗಳ ವಿಚಾರವನ್ನೇ ಮಾಡೋಲ್ಲ. ಇಷ್ಟು ಹೇಳಿದ್ರು. ಮುಂದಿನ ನೋಡ್ರಿ, ಇಷ್ಟು ತಿಳ್ಕೊಂಡ ಮ್ಯಾಲೆ ಎದಿ ಉಬ್ಬಿಸ್ಬೇಡ, ನಾ ಭಾಳ ತಿಳ್ಕೊಂಡೆ ಅಂತ ಹೇಳಿ ನೀ ಹೆಂಗಿರು ಮಲಿನನಂತಿರು.
ಅವಧೂತ, ಏನು ಗೊತ್ತಿಲ್ಲದೆ ಇದ್ದಂಗೆ ಇರ್ಬೇಕಂತೆ, ತಿಳಿದ್ರು ಗೊತ್ತಿಲ್ಲದೆ ಇದ್ದಂಗೆ ಇರ್ಬೇಕಂತೆ. ತಿಳಿದುಪಾಸನೆಗೈಬುತಿ ಪರಿಮಲಿನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ಮಳೆ ಬಿಸಿಲು ಹಸು ತೃಷೆ ಜಯ ಜಯ ಕಳರ ನಿಂದ ನಿಂದೆ ಭಯಗಳಿಗಳು ಕದಲೆ ಮದ್ದಾನೆ ಎಂದದಿ ಚರಿಸುಧರೆಯೊಳಗೆ. ಭಾಳ ತಿಳ್ಕೊಂಡ್ಬಿಟ್ರೆ ಯಾರನ್ನೂ ಮಾತಾಡ್ಸೋ ಪ್ರಸಂಗನೇ ಬರಂಗಿಲ್ಲ. ಏನೂ ತಿಳಿದೇ ಇದ್ರೆ ಯಾರನ್ನೂ ಮಾತಾಡ್ಸೋ ಪ್ರಸಂಗ ಇಲ್ಲೇ ಇಲ್ಲ. ಏನೂ ಗೊತ್ತೇ ಇಲ್ಲ, ಯಾರೇನು ಮಾತಾಡ್ಸ್ಬೇಕು? ಎಲ್ಲ ಗೊತ್ತದ, ಯಾರೇನು ಮಾತಾಡ್ಸ್ಬೇಕು? ನಾವು ಎಲ್ಲಾರನ್ನ ಯಾಕೆ ಮಾತಾಡ್ಸ್ತೀವಿ ಗೊತ್ತೇನ್ರಿ? ಅರ್ಧಂಬರ್ಧಾಗಿರ್ತಾವೆ ಇದಕ್ಕೆಲ್ಲ. ನೀವು ಎಲ್ಲ ಅರ್ಧ 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 ಅಂತ, ಅದೆಲ್ಲ ಅರ್ಧಂಬರ್ಧ. ಅದಕ್ಕೆ ದಾಸರಂತಾರೆ ನೋಡ್ತಮ್ಮ, ತಿಳಿದುಪಾಸನೆಗೈವುತ ಈ ಪರಿ, ಇಷ್ಟು ತಿಳಿದ ಮೇಲೆ ಮಲಿನನಂತಿರು, ಅವಧೂತನಂತ ಇದ್ಬಿಡು. ಸುಮ್ಮನೆ ಯಾರು ತಂಟೆಗೆ ಹೋಗ್ಬೇಡ, ಯಾರು ಮಾತಾಡಿಸ್ಬೇಡ, ಕರಿಬೇಡ, ಹೋಗ್ಬೇಡ, ಏನು ಬೇಡ, ಆಯ್ತಾ? ದುರ್ಜನರ ಕಂಗಳಿಗೆ ಗೋಚರಿಸದೆ, ದುಷ್ಟರ ಕಣ್ಣಿಗಂತರೂ ಮೊದಲು ಬೀಳಲಿಕ್ಕೆ ಹೋಗ್ಬೇಡ. ವಿಪಶ್ಚಿತರೊಡನೆ ಗರ್ವಿಸದೆ, ದುಷ್ಟರ ಕಣ್ಣಿಗೆ ಬೀಳ್ಬೇಡ ಅಂತ ಅಂದ್ಕೊಳ್ಳಿ. ಪಾಪ ಸಜ್ಜನರು, ದೊಡ್ಡವರು, ಜ್ಞಾನಿಗಳು ಅವ್ರ ಮುಂದೆ ಏನಂತ ತಿಳ್ಕೊಂಡ್ರಿ, ನಾ ಎಷ್ಟು ತಿಳ್ಕೊಂಡಿನಿ, ಅವೆಲ್ಲ ಅಲ್ಲ. ದುರ್ಜರ ಕಣ್ಣಿಗೆ ಬೀಳ್ಲಿಕ್ಕೆ ಹೋಗ್ಬೇಡ, ಸಜ್ಜನರ ಮುಂದೆ ಗರ್ವಿಸ್ಲಿಕ್ಕೆ ಹೋಗ್ಬೇಡ. ಹೆಂಗಿರ್ಬೇಕು ಮತ್ತೆ? ಮಲಿನನಂತಿರು, ಅಗದಿ ಹೊಲಸು. ನಾನೊಬ್ಬರು ಆಚಾರ್ಯನ ಕೇಳಿದ್ದೆ, ಪಾಪ ಉಡುಪಿಯಲ್ಲಿ ಇದ್ರಂತೆ ಒಬ್ಬರು ಆಚಾರ್ಯ. ಅವರು ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ವಿದ್ವಾಂಸರು. ಅಂದರೆ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಓದಿಕೊಂಡು, ಇಷ್ಟು ಹೊಲಸಾದ ಬಟ್ಟೆ, ಅದು ಹೊಲಸಾದ ಬಟ್ಟೆ, ಹೊಲಸು ಬಟ್ಟೆ ಅಲ್ರಿ ಅದು. ಬಟ್ಟೆ ಮೇಲೆ ಏನು ಮೋಹ ಇರಲಿಲ್ಲ. ನಾವು ಬೆಳ್ಳಗಿರ್ಬೇಕು, ಎಲ್ಲ ಬೆಳ್ಳಗ, ತಲೆ ಕೂದಲು ಬೆಳ್ಳಗ, ನಮಗೆಲ್ಲ ಒಟ್ಟು ಇಲ್ಲಿ ಆಪಾದ ಮೌಳಿ ಪರ್ಯಂತಂ ತಲೆ ಕೂದಲವರೆಗೆ ಬೆಳ್ಳಗ, ಮೂರು ಹತ್ತಿಲ್ಲ ಎಲ್ಲ ಬೆಳ್ಳಗ. ಅವು ಏನಾಗ್ತಿತ್ತು ಅಂದರೆ ಪಾಪ ಅವರು ತಂಪಾಡಿಗೆ ತಾವು ಸಾಧನೆ ಮಾಡಿಕೊಂಡು, ಅವು ಇಷ್ಟೆಲ್ಲ ಸೋಪು ಪೋಡಿ, ವಾಷಿಂಗ್ ಮಷೀನು, ಬಟ್ಟೆ ಆಗಲಿ ನದಿ ಒಳಗೆಲ್ಲ ಹಿಂಡೋದು, ಜಾಡ್ಸೋ, ಒಣ ಹಾಕು, ಊಟಗಳು ಹೋಗ್ಬಿಡೋದು, ಅಟ್ಟೆ ಕೆಲಸ ಅಟ್ಟೆ ಇರ್ತಿತ್ತು. ಎಲ್ಲ ಓದಿದ್ರು ಸಹಿತ ಸುಮ್ಮನೆ ಕೃಷ್ಣನ ಮುಂದೆ ಒಂದು ಕಂಬಕ್ಕೆ ಕೂತಿರ್ಬೇಕು, ತಂಪಾಡಿಗೆ ತಾವು ಅನ್ಕೊಂಡು ಪಾರಾಯಣ. ಯಾರನ್ನೂ ಮಾತಾಡ್ಸೋಲ್ಲ, ಕೇಳೋಲ್ಲ, ಏನು ಮಾಡಲ್ಲ. ಒಂದೆರಡು ಅಕ್ಷರ ಬಂದುಬಿಟ್ರೆ ಜನ ಬೇಕು, ಗುಂಪು ಬೇಕು, ಒದರ್ತಾ ಇರ್ಬೇಕು, ಹೇಳ್ತಾ ಇರಬೇಕು. ಇಷ್ಟು ಬಿದ್ಬಿಡ್ತಾರೆ ನಮಗೆಲ್ಲ. ಹಾಗಿದ್ರಂತೆ. ಅವರ ಹೆಸರೇನೋ ಹೇಳ್ತಿದ್ರು. ಬಹಳ ಸಾತ್ವಿಕರ ಆಚಾರ್ಯ ಇದ್ರು. ಅವರು ಸಂಧ್ಯಾ ವಂದನೆಗೆ ನಿಂತರೆ ಸೂರ್ಯೋದಯಕ್ಕಿಂತ ಮೊದಲೇ ಸಂಧ್ಯಾ ಶುರು. 4:00 ಬಂದು ಮಧ್ವ ಸರೋವರದ ಸ್ನಾನ ಮಾಡಿಬಿಡ್ಬೇಕು. 4:00 ಸ್ನಾನ ಮಾಡಿ ನಿಂತ್ಕೊಂಡ್ರೆ ಒಂಟು ಕಾಲ ಮೇಲೆ ನಿಂದಿರ್ಬೇಕಂತೆ. ಗಾಯತ್ರಿ ಜಪ ಮಾಡುತ್ತಾ ಸೂರ್ಯೋದಯ ಆಗೋ ತನಕ 1-1.5 ಗಂಟೆ ಹಾಗೇ ನಿಂತ್ಕೊಂಡು ಗಾಯತ್ರಿ ಜಪ ಮಾಡಿ 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 ಆಮೇಲೆ ಬೇಕಾದ್ರೆ ಕೂಡ್ಬೋದು. ಜಪ ಇಷ್ಟೇ. ಯಾರು ಸಾವಿರಲ್ಲ, ತಮ್ಮ ಮನೆ, ತಮ್ಮ ಪಾಠ, ತಮ್ಮ ಇಷ್ಟೇ ಎಲ್ಲ ತಿಳಿದವರು, ಏನು ಇಲ್ಲದಾಗಿದ್ರು. ಅದಕ್ಕೆ ಜಗನ್ನಾಥದಾಸರಂದ್ರು ಮಲಿನನಂತಿರಪ್ಪ, ಯಾರು ಮುಂದೆ ತೋರ್ಸ್ಕೊಳ್ಳಿಕ್ಕೆ ಹೋಗಬೇಡ. ಮಳೆ ಬಿಸಿಲು ಹಸಿ ತೃಷೆ ಜಯ ಜಯ ಕಳರ ನಿಂದ ನಿಂದೆಗಳ ಭಯಗಳಿಗಲು ಕದಲೆ ಮದ್ದಾನೆ ಎಂದದಿ ಚರಿಸು ಧರೆಯೊಳಗೆ. ಆನೆ ಹೊಂಟಿರ್ತಾವ ನೋಡ್ರಿ, ತಮ್ಮದೇ ರಾಸ್ತಾ ತಮಗ. ಯಾವ ಬೇಕಾದೋ ಬಂದ್ರು ಅಂಜೋಂಗಿಲ್ಲ, ಅಳ್ಕೋ ಹಂಗಿಲ್ಲ, ಹೆದರೋ ಹಂಗಿಲ್ಲ, ಮತ್ತೊಂದಿಲ್ಲ, ಹೋಗ್ ನಡಿ ಅಂತ ಹೊಂಟ್ಬಿಡೋದು, ಅಟ್ಟೆ ಕೆಲಸ. ಹಾಗಿರು. ಇನ್ನೊಂದು ಹೇಳಿದ್ರು. ಇಷ್ಟು ಇದು ಏನೋ ಯಥಾಕಥಂಚಿತ್ ಅರ್ಥ ಆಯಿತು. 19ನೇ ಪದದಲ್ಲಿ ಹೇಳುವಾಗ ಪರಮಾದ್ಭುತ ವಿಷಯವನ್ನು ಹೇಳ್ತಾ, ಏನು ನಮಗೊಂದು ಅಧಿಕಾರದ ಅಂತ ಗೊತ್ತಿಲ್ಲ, ನಮಗೆ ಪೆದ್ದುಗಳು ನಾವೆಲ್ಲ. ಏನು ನೀವು ಮಾಡೋ ಕರ್ಮ ನಾವು ಒಪ್ಪಿಸ್ಬಹುದಂತ ಗೊತ್ತಾ ಇಲ್ಲ ನಮಗೆ. ಸ್ವಾಮಿ ಇವರೇನು ಕರ್ಮ ಮಾಡ್ಲಿಕ್ಕಿತ್ತಾರಲ್ಲ, ಇದೆಲ್ಲ ದೇವ್ರ ಪೂಜೆ ಕೃಷ್ಣಾರ್ಪಣ ಅಂದ್ಬಿಡ್ಬೋದಂತ. ಅಯ್ಯಯ್ಯೋ, ಎಷ್ಟು ದಿವಸ ಲೇಟ್ ಆಯ್ತಲ್ಲ, ಮೊದಲೇ ಗೊತ್ತಾಗಿದ್ರೆ ಭಾಳ ಅನುಕೂಲ ಆಗ್ಬಿಡ್ತಿತ್ತು. ಇಷ್ಟೊತ್ತಿಗೆ ನಿಮ್ದೆಲ್ಲ ಕರ್ಮಗಳನ್ನು ಮುಗಿಸೇ ಬಿಡ್ತಿದ್ವಿ ನಾವು. ಅಲ್ಲ, ನಮ್ಮ ಕರ್ಮ ಮುಗಿಸೋದು ಬೇಡ. ಕಾನನ ಗ್ರಾಮಸ್ಥ ಸರ್ವ ಪ್ರಾಣಿಗಳು ಪ್ರತಿ ದಿವಸದಲ್ಲಿ ಏನೇನು ಮಾಡುವ ಕರ್ಮಗಳು ಹರಿ ಪೂಜೆ ಎಂದರಿದು ಧೇನಿಸುತ್ತ ಸದ್ಭಕ್ತಿಯಲ್ಲಿ ಪವಮಾನ ಮುಖ ದೇವಂತರಾತ್ಮಕ ಶ್ರೀನಿವಾಸನಿಗರ್ಪಿಸುತ್ತ ಮೋದಿಸುತ್ತ ನಲಿಯುತ್ತಿರು. ಕಾನನ ಅಡವಿಯಲ್ಲಿ, ಗ್ರಾಮಸ್ಥ ಊರಿನಲ್ಲಿ ಇರುವ ಸರ್ವ ಪ್ರಾಣಿಗಳು, ಎಲ್ಲಾ ಪ್ರಾಣಿಗಳು ಪ್ರತಿ ದಿವಸದಲ್ಲಿ ಏನೇನು ಮಾಡುವ ಕರ್ಮಗಳು ಹರಿಪೂಜೆ ಎಂದರಿದು. ನೋಡಿ ಎಷ್ಟು ಸಿಂಪಲ್ ಆಗಿ ಹೋಯ್ತು ದೇವ್ರ ಪೂಜೆ. ಈಗ ಯಾರೋ ದಾರಿಯಲ್ಲಿ ಹೊರಟಿದ್ದಾನೆ, ಸುಮ್ಮನೆ ಊದಕ್ಕೆ ದಾರಿಯಲ್ಲಿ ಹೊರಟಿದ್ನಲ್ಲ, ಅವನು ಹೋಗುವ ಕೆಲಸ, ಇದು ಹರಿಪೂಜೆ. ಅವನು ಮಾಡೋ ಕರ್ಮ. ನೀವೇನು ಶಾಲಿಗ್ರಾಮ ಬೇಡ, ಶಂಖ ಬೇಡ, ನೀರು ಬೇಡ, ಏನೇನೇನಿಲ್ಲ. ಸುಮ್ಮನೆ ಇಷ್ಟು ಮಂದಿ ಕೂತಿದ್ದೇವೆ, ಅಕ್ಕಪಕ್ಕದವ್ರು ನೋಡ್ಕೊಳ್ರಿ, ನೀವು ಹರಿಕಥಾಮ ಸೇರಿ ಕೇಳ್ತಾ ಇದ್ದೀರಿ, ಇದು ಹರಿಪೂಜೆ. ನೀವು ಹರಿಕಕ್ಕೆ ಇಷ್ಟಕ್ಕೆ ಪೂಜೆ ಆಗೋಯ್ತು, ಯಾವುದು ಬೇಕಾಗಿಲ್ಲ. ದಾಸರಂತಾರೆ ಇದೊಂದು ಹೊಸಾದದ, ನೀವು ತಗೊಳ್ರಿ, ತಿಳ್ಕೊಳ್ರಿ ಅಂತ ಹೇಳ್ಬಿಟ್ಟು. ಇಷ್ಟು ಫ್ರೀ ಪೂಜೆ ಯಾರು ಕೊಟ್ಟಿಲ್ರಿ ನಮಗೆ. ಮತ್ತು ಪೆಟ್ಟಿಗೆ, ಶಾಲಿಗ್ರಾಮ, ಘಂಟಿ, ಮಂಗಳಾರತಿ ಬತ್ತಿ
ಯಾವ ಭಾಳ ಸರಳ ಇರ್ತಾವ ಬಿಟ್ಬಿಟ್ಟಿರ್ತೀವಿ ನಾವು, ಅದಕ್ಕೆ ಹೇಳ್ತಾರೆ ದಾಸರು ಮತ್ತೆ ಹೇಳಬೇಕು ಅಂತ. ಏನೇನು ಮಾಡುವ ಕರ್ಮಗಳು ಹರಿಪೂಜೆ ಎಂದರಿದು ಧೇನಿಸುತ್ತ ಸದ್ಭಕ್ತಿಯಲ್ಲಿ ಪವಮಾನ ಮುಖ ದೇವಾಂತರಾತ್ಮಕ ಶ್ರೀನಿವಾಸನಿಗರ್ಪಿಸುತ್ತ ಮೋದಿಸುತ್ತ ಅಲಿಯುತ್ತಿರೋ. ಅರ್ಪಿಸ್ಬಿಡು, ಸಂತೋಷದಿಂದ ಇದ್ಬಿಡು, ಅಷ್ಟೇ ಕೆಲಸ ಮುಗಿದು ಹೋಯ್ತು. ಇದನ್ನು ಹೇಳಿ ಮುಗಿಸಿ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ನೋಕನೀಯನು ಲೋಕದೊಳು ಶುನಿಸೂಕರಾದಿಗಳೊಳಗೆ ನೆಲೆಸಿದ್ದೇಕಮೇವ ದ್ವಿತೀಯ ಬಹುರೂಪಾಕ್ವಯಗಳಿಂದ ತಾ ಕರೆಸುತ್ತೊಳಗಿದ್ದು ತಿಳಿಸದೆ ಶ್ರೀಕಮಲ ಭವ ಮುಖ್ಯ ಸಕಲ ದಿವೌಕ ಸಗಣ ರಾಜ್ಯ ಕೈಕೊಂಡನವರತ ಪೊರೆವ. ನೋಕನೀಯ ಅದು ಶ್ರುತಿ ಅದ. ನೋಕನೀಯನು ಅನ್ನೋದು ಕರ್ಮಣ ವರ್ಧತೆ ನೋಕನೀಯ ಅನ್ನೋದು ಶ್ರುತಿ ಅದು. ಕರ್ಮದಿಂದ ದೇವರು ಬೆಳೆಯುವನೂ ಅಲ್ಲ, ಕರ್ಮದಿಂದ ದೇವರು ಕುಗ್ಗುವನೂ ಅಲ್ಲ ಅಂತ ಹೇಳುವ ಶ್ರುತಿ ಅದು. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುವಂಥ ಒಂದು ಮಾತು, ನ ಕರ್ಮಣ ವರ್ಧತೆ ನೋಕನೀಯಾನ್. ಕರ್ಮದಿಂದ ದೇವರು ಬೆಳೆದ, ಕರ್ಮದಿಂದ ದೇವರು ಸಣ್ಣವನಾದ, ಎರಡೂ ಇಲ್ಲ. ಅದಕ್ಕೆ ನೋಕನೀಯ ಅಂತ ಹೆಸರು. ಲೋಕದೊಳು ಶುನಿ ಸೂಕರಾದಿಗಳೊಳಗೆ ಎಲ್ಲ, ಶುನಿ ಅಂದ್ರೆ ನಾಯಿ, ಸೂಕರ ಅಂದ್ರೆ ಹಂದಿ, ಹಂದಿ ನಾಯಿ ಕತ್ತಿ ಎಲ್ಲರೂ ಇದ್ದಾರೆ ಪಾಪ. ಏಕಮೇವ ಅದ್ವಿತೀಯ, ಅವನಂಥ ಪೀಸ್ ಇನ್ನೊಂದಿಲ್ಲ. ಏಕಮೇವ ಅದ್ವಿತೀಯ ಅಂದ್ರೆ ಏನು? ಒಂದ ಪೀಸ್, ಇನ್ನೊಂದು ಪೀಸ್ ಇಲ್ಲ. ಅಂಗಡಿಗೆ ಹೋದಾಗ ಹೇಳ್ತಿರ್ತಾರೆ ನೋಡ್ರಿ, ಅಂಗಡಿಗೆ ಹೋದಾಗ ಬಟ್ಟೆ ತೊಗೋಬೇಕಾರೆ ಲಾಸ್ಟ್ ಪೀಸ್ ರೀ ಸರ, ಇಂಥದ್ದು ಇನ್ನೊಂದು ಬಂದೇ ಇಲ್ಲ, ಮತ್ತೆ ಯಾವಾಗ ಬರ್ತದೋ ಗೊತ್ತಿಲ್ಲ, ತೊಗೊಂಬಿಡ್ರಿ ಸರ್ ಅಂತ ಹೇಳ್ಬಿಡ್ದು ಪಾಪ ಗಾಬರಿ ಆಗಿ ಬರ್ಲಿಕ್ಕಿಲ್ಲೇನೋ ಇನ್ನೊಂದು ಅಂತ ಒಂದು 50 ಪೀಸ್ ಒಳಗೆ ಇಟ್ಕೊಂಡಿರ್ತಾನೆ ಅವ್ನು. ಬಂದು ಹುಚ್ಚುಗಳಿಗೆಲ್ಲ ಹಿಂಗೆ ಹೇಳಿ ಮಾರಿ ಕಳ್ಸಿರ್ತಾನೆ ನಾವು. ಲಾಸ್ಟ್ ಪೀಸ್ ರೀ ಸರ, ಇಂಥದ್ದು ಇನ್ನೊಂದು ಪೀಸೇ ಇಲ್ಲ, ನೋಡ್ರಿ ನೋಡ್ರಿ ನೀವು ಹಾಕ್ಕೊಂಡ್ರೆ ನೋಡ್ರಿ ಹೆಂಗೆ ಕಾಣಿಸ್ತೀರಿ, ಚಾಹು ಮಹಾರಾಜ್. ಚಾಹು ಮಹಾರಾಜ್ ಗೊತ್ತಾಗ್ತಿಲ್ಲ, ಬೇರೆ ಚಾಹು ಮಹಾರಾಜ್ ಕಂಡಂಗೆ ಕಾಣ್ತೀರಿ ಅಲ್ರಿ, ಹಾಕೊಂಡು ನೋಡ್ರಿ, ಕೊಟ್ಟು ಇದು ಹುಚ್ಚು ಹಾಕೊಂಡ್ ಬಂದ್ಬಿಡ್ತದೆ. ಲಾಸ್ಟ್ ಪೀಸ್, ಇನ್ಯಾವುದೂ ಇಲ್ಲ. ನೋಕನೀಯನು ಅಂದ್ರೆ ಅವನು ಸಣ್ಣವನಲ್ಲ, ಕರ್ಮದಿಂದ ಸಣ್ಣವನಾಗೋ ಅಲ್ಲ, ಕರ್ಮದಿಂದ ಬೆಳೆಯುವನಲ್ಲ. ಅದರಿಂದ ನೋಕನೀಯ ಶ್ರುತಿ ಅದು. ನ ಕರ್ಮಣ ವರ್ಧತೆ ನೋಕನೀಯ. ಕರ್ಮದಿಂದ ವರ್ಧತೆ ಅಂದರೆ ಬೆಳೆಯೋದು, ಕನೀಯ ಅಂದರೆ ಕಡಿಮೆ ಆಗೋದು, ಬೆಳೆಯೋದು ಅಲ್ಲ ಕುಗ್ಗೋದು ಅಲ್ಲ ಅಂತ ಹೇಳಿಕತ್ತಾರ ಆ ಶ್ರುತಿ ಪ್ರತಿಪಾದ್ಯ. ಬಹುರೂಪಾಕ್ವಯಗಳಿಂದ, ಬಹಳ ಹೆಸರುಗಳಿಂದ, ರೂಪಗಳಿಂದ ತಾ ಕರೆಸುತ್ತಾ ತಿಳಿಸದೆ ಯಾರಿಗೂ ತಿಳಿಸೋದಿಲ್ಲ. ಶ್ರೀ ಕಮಲ ಭವ ಮುಖ್ಯ ಸಕಲ ದಿವವು ಕಸ ಗಣಾರಾಧ್ಯ. ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಆರಾಧ್ಯನಾದವನು ಕೈಕೊಂಡ ಅನವರತ ಪೊರೆವಾ. ಇಷ್ಟು ಕೈಕೊಂಡು ಅನವರತ ಪೊರೆವಾ ಅಂತ ತಿಳಿಸ್ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇನ್ನೊಂದು ಪದ್ಯ ಓದಿ ನಿಲ್ಲಿಸಿಬಿಡ್ತೇನೆ, ನಾಳೆ ಮತ್ತೆ ನೋಡೋಣ. ಇನಿತುಪಾಸನೆ ಗೈಬುತಿಹ ಸಜ್ಜನರು ಸಂಸಾರದಲ್ಲಿ ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದೆಲ್ಲ ಹರಿಪೂಜೆ ಎನಿಸಿಕೊಂಬವು ಸತ್ಯ ಈ ಮಾತಿನಲ್ಲಿ ಸಂಶಯ ಬಡುವನರ ಅಲ್ಪನು ಸುನಿಶ್ಚಯ ಬಾಹ್ಯ ಕರ್ಮವ ಮಾಡಿ ಫಲವೇನು. ಅಂತರಂಗದ ಕರ್ಮಗಳನ್ನ ಮಾಡದೆ ಬಾಹ್ಯ ಕರ್ಮಗಳನ್ನು ಮಾಡಿದ್ರೆ ಏನು ಫಲ? ಅನುಸಂಧಾನವನ್ನು ಮಾಡದೆ ಬೇಕಾದಷ್ಟು ಕರ್ಮಗಳನ್ನು ಮಾಡ್ತಿರ್ತೇವೆ ನಾವು. ಅನುಸಂಧಾನವಿಲ್ಲದ ಮಾಡಿದ ಕರ್ಮಗಳಿಗೆ ಫಲವಿಲ್ಲ, ಅದನ್ನು ಹೇಳ್ತಾರೆ. ಒಳಗಡೆಗೆ ಇದ್ದ ನರನಾಡಿಗಳಲ್ಲಿ ಇದ್ದ ಭಗವಂತ ನಮ್ಮಿಂದ ಈ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡದೆ ಕರ್ಮಗಳನ್ನು ಮಾತ್ರ ಮಾಡಬೇಡ್ರಿ ಅಂತ ಜಗನ್ನಾಥದಾಸ ತಿಳಿಸ್ತಾರೆ. ಅರ್ಪಣಮಸ್ತು. ನಾಡದ್ದಕ್ಕೆ ನಮ್ದು ಮಂಗಳದ ಅಮ್ಮ, ನಮ್ಮ ಜವಾಬ್ದಾರಿ ನಮಗೆ.